VIP ಎಲ್ಲ ಕನ್ನಡಿಗರಿಗೂ ನಿಮ್ಮ ಮನೆ ಮಗ ಮಾದೇಶ್ ಮಾಡುವ ನಮಸ್ಕಾರ. ನಾನಿವಾಗ ಒಂದು ಕಸ್ಟಮರ್ ಮನೆಗೆ ಸೋಫಾ ಮೆಜರ್ಮೆಂಟ್ ತರಲಿಕ್ಕೆ ಬಂದಿದ್ದೀನಿ. ಅವರು ನನ್ನ ಗೋಡೌನಿಗೆ ಬಂದು, ಸರ್ ನಾನಿವಾಗ ಹೊಸದಾಗಿ ಒಂದು ಮನೆ ಕಟ್ಟಿದ್ದೀವಿ, 2 ವರ್ಷದಿಂದ ಈ ವಿಡಿಯೋ ನೋಡಿದ್ದೆ ನಾನು, ಹಾಗಾಗಿ ಇವತ್ತು ನಿಮ್ಮ ಗೋಡೌನ್ಗೆ ಬಂದಿದ್ದೀವಿ. ನಂದು ಮನೆಯಲ್ಲಿ ಕಸ್ಟಮೈಸ್ ಮೆಜರ್ಮೆಂಟ್ ತೊಗೊಂಡು ಒಂದು ಸೋಫಾ ಮತ್ತು ಕರ್ಟನ್ನು ಮತ್ತು ಹೆಡ್ ಬೋರ್ಡು ಎಲ್ಲನೂ ಮಾಡಬೇಕು ಅಂತ ಹೇಳಿದರು. ಹಾಗೆ ಮನೆ ಮುಂದೆಗಡೆ ಸ್ವಲ್ಪ ಬ್ಲೈಂಡ್ಸ್ ಹಾಕೋದಿದೆ, ಆ ಬ್ಲೈಂಡ್ಸು ಕೂಡ ಹಾಕಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮನೆ ಮೆಜರ್ಮೆಂಟ್ ತೊಗೊಂಬರ್ಲಿಕ್ಕೋಸ್ಕರ ಮನೆಗೆ ಬಂದೆ. ಬಟ್ ಆದರೆ ಇಲ್ಲಿ ಬಂದ ನಂತರ ಅವರು ನನ್ನ ಹತ್ರ ಗೋಡನ್ನಲ್ಲೇ ಹೇಳಿದ್ರು, ಸರ್ ನಾನು ಒಂದು ಅವ್ರದ್ದು ಫೋನ್ ಇಸ್ಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ. ಆವಾಗ ಅವರು ಸಬ್ಸ್ಕ್ರೈಬ್ ಮಾಡಿದ ನಂತರನೇ ನನ್ನ ಈಗಷ್ಟೇ ಬಿಟ್ಟಂಥ ವಿಡಿಯೋನ ನೋಡಿದರು. ಟೀಕ್ವುಡ್ ಬಗ್ಗೆನೇ ಒಂದು ವಿಡಿಯೋ ಮಾಡಿರೋದು, ಕಡೂರಿನ ಲಕ್ಷ ಶಾಮಿಲಿಂದ ಒಂದು ವಿಡಿಯೋ ನೋಡಿಬಿಟ್ಟು ಅವರು ತುಂಬ ಖುಷಿಯಾಗಿ ಹೇಳಿದ್ರು, ಸರ್ ನಾನು ಕೂಡ ಅಲ್ಲಿಂದನೇ ತೊಗೊಂಬಂದು ನಾನು ಮನೆ ಕಟ್ಟಿರೋದು, ಆ ವುಡ್ಡನ್ನು ನೋಡಿದ್ರೆ ನೀವೇ ಖುಷಿ ಪಡ್ತೀರಾ ಅಂತ ಹೇಳಿದ್ರು. ಹಾಗಾಗಿ ಸೋಫಾ ಮೆಜರ್ಮೆಂಟ್ ತೊಗೊಂಡು ಹಾಗೆ ಒಂದು ವುಡ್ಡು ಹೇಗಿದೆ, ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ವಿಡಿಯೋ ಮಾಡಿಕೊಂಡು ಹೋಗೋಣ ಅಂತ ನಾನು ಸೀದಾ ಅವ್ರ ಮನೆಗೆ ಭೇಟಿ ನೀಡಿದೆ. ಭೇಟಿ ನೀಡಿದ ನಂತರ ನಾನು ಹೋಗಿದ್ದು ನೋಡಿದ ಮೇಲೆ ನನಗಂತೂ ನಿಜವಾಗ್ಲೂ ಸಖತ್ ಖುಷಿಯಾಯಿತು. ಯಾಕೆ ಅಂತಂದರೆ ಅವರು ಕಸ್ಟಮರು ನನ್ನನ್ನು ಬರೋ ಹೇಳಿ ಅವರೆಲ್ಲೋ ಆಚೆ ಹೋಗಿದ್ದರು. ಅವರು ಬರೋಷ್ಟೊತ್ತಿಗೆ ನಾನು ಮನೆಯಲ್ಲಿ ಇಡೀ ಒಂದು ಕಡೆಯಿಂದ ವಿಂಡೋಗಳು ಎಲ್ಲನೂ ಕೂಡ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಂಡೆ. ಏಕೆಂದರೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಸ್ನೇಹಿತರೆ. ನೋಡಿ, ಟೀಕ್ವುಡ್ ಮರದಲ್ಲಿ ಆ ವಿಡಿಯೋಗಳು ಮಾಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದು ಗ್ಲಾಸಿ ಥರ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದು ಶೈನಿಂಗ್ ಹೆಂಗೆ ಬರ್ತಿರತ್ತೆ ಅಂದರೆ, ಅದು ಪಾಲಿಷ್ ಮಾಡಾದಮೇಲೆ ಅದು ಗ್ರೈನ್ಸ್ಗಳು ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತಂದರೆ ನಿಜವಾಗ್ಲೂ ನೀವು ನೋಡಿದ್ರೆ ಖುಷಿ ಪಡ್ತೀರಾ. ಹಾಗೆ ನೋಡಿ, ಈಗೊಂದು ಡೋರನ್ನು ಕೂಡ ತೋರಿಸ್ತಾ ಇದ್ದೀನಿ. ಡೋರ್ ನೋಡಿ ಹೇಗೆ ರೆಡಿ ಆಗಿದೆ ಅಂತಂದರೆ, ನಿಜವಾಗ್ಲೂ ಇವರು ಈ ಮನೆ ಕಟ್ಟುವಾಗ ಮೆಟೀರಿಯಲ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂದರೆ ಟೀಕ್ವುಡ್ ಆಗಿರ್ಬೋದು, ಆ ವುಡ್ ಮೇನ್ ಡೋರ್ ಮೇಲೆ ಇಲ್ಲಿ ಡೋರ್ ತೋರಿಸ್ತೀನಿ ನೋಡಿ. ಡೋರಲ್ಲೂ ಕೂಡ ನಿಮಗೆ ಆ ಗ್ರೈನ್ಸ್ ನೋಡಿ ಹೇಗೆ ಕಾಣುತ್ತೆ, ನೋಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ಪಕ್ಕ ಗ್ರೈನ್ಸ್. ಇದು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವೇನು ಸಾಗವಾನೆ ಮರ ಅಂತ ಹೇಳ್ತೀವಿ, ಆ ಸಾಗವಾನೆ ಮರ 100 ವರ್ಷದ ಹಳೆಯ ಮರಗಳಲ್ಲಿ ವುಡ್ಡು ಕಟ್ ಮಾಡಿದ್ರೆ ಮಾತ್ರ ನಿಮಗೆ ಈ ರೀತಿ ಗ್ರೈನ್ಸ್ ಬರೋದು. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಇದು ಏನು ಈ ಲುಕ್ ಇದೆ, ಈ ಗ್ರೈನ್ಸ್ ಇದೆ, ಈ ಥರ ನೀವು ರೆಡಿ ಮಾಡಿಬಿಟ್ರೆ ಹತ್ತತ್ರ 50-60 ವರ್ಷ ನಿಮ್ಗೆ ಯಾವುದೇ ಕಾರಣಕ್ಕೂ ಡೋರ್ ಏನೂ ಆಗಲ್ಲ. ಪಾಲಿಶ್ ಒಂದು ಸ್ವಲ್ಪ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಗ್ರೈನ್ಸ್ ಹೆಂಗಿರುತ್ತೆ ಹಂಗೆ ಇರುತ್ತೆ ನೋಡಿ. ಇದನ್ನು ತೆಗೆದು ನೋಡಿ ತೋರಿಸ್ತೀನಿ. ಈಗ ಆಲ್ಮೋಸ್ಟು ಕೆಲವರು ಹೇಳ್ತಾರೆ, ಈ ಥರ ಸರ್ ಲ್ಯಾಮಿನೇಟೇ ಬಂದ್ಬಿಟ್ಟಿದೆ ಸರ್ ಅಂತ. ಬಟ್ ಇದು ಲ್ಯಾಮಿನೇಟ್ ಅಂತೂ ಖಂಡಿತ ಅಲ್ಲ. ಇದು ಪಕ್ಕ 100% ಗ್ರೈನ್ಸು ಇರೋವಂಥ ಟೀಕ್ವುಡ್ ಮರ ಇದು. ನೋಡಿರಿ, ನೋಡ್ತಾ ಇದ್ದೀರಲ್ವಾ? ನೋಡಿ ಹಿಂಗೆ ಕಾಣುತ್ತೆ. ಆ ಗ್ರೈನ್ಸು ಮರದ್ದು ಕಟ್ ಮಾಡಿದಾಗ ಅದು ಬೇರೆ ಕಟ್ಟಿಂಗ್ ಆದಾಗ 2 ಪೀಸ್ ಆಗುತ್ತೆ. ಆ ಒಂದು ಪೀಸಿನ ಸೆಂಟ್ರಲ್ಲಿ ಇರೋಂಥ ಗ್ರೈನ್ಸ್ ನೋಡ್ರಿ ಹಿಂಗೆ ಕಾಣುತ್ತೆ. ಟೋಟಲ್ ವಾಸ್ಕಲ್ಲು ಎಲ್ಲನೂ ಕೂಡ ನಿಮಗೆ ಅದೇ ರೀತಿ ಬಂದಿದೆ ನೋಡಿ. ನೋಡ್ತಾ ಇದ್ದೀರಾ? ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟಿ ಒಂದು ಒಳ್ಳೆ ವಿಂಡೋ, ಒಳ್ಳೆ ಸೆಟ್ರಸ್ಸು ರೆಡಿ ಮಾಡಲಿಲ್ಲ ಅಂದರೆ ಮನೆ ಕಟ್ಟಿರೋದಕ್ಕೂ ವ್ಯಾಲಿನೇ ಇರಲ್ಲ. ಬಟ್ ಇವರು 100% ವ್ಯಾಲಿ ಸಿಕ್ಕಿದೆ ಇವ್ರಿಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಸೆಟ್ರಸ್ಗಳು ಮಾಡಿದ್ದಾರೆ. ಸೆಟ್ರಸಲ್ಲಿ ಸೆಂಟ್ರಲ್ಲಿ ಎಕ್ಸ್ಟ್ರಾ ಪೀಸ್ಗಳು ಕೊಟ್ಟಿರಲ್ಲ. ಅಂದರೆ ಬಾರು ಸೆಂಟ್ರಲ್ಲಿ ಏನು ಕೊಡ್ತಾರೆ, ಸಪೋರ್ಟ್ಗೋಸ್ಕರ ಕೊಡ್ತಾರೆ, ಬೆಂಡ್ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಬಟ್ ಇವ್ರು ಯಾವುದೇ ಕಾರಣಕ್ಕೂ ನೋಡಿರಿ ಸೆಂಟ್ರಲ್ ಸಪೋರ್ಟ್ ಕೊಟ್ಟಿಲ್ಲ, ಫುಲ್ ಇದೆ. ಇದು ಸುಮಾರು, ಇದು ಕೂಡ 5 ಅಡಿ ಇದೆ ಹೈಟು, 5 ಅಡಿ ವಾಸ್ಕಲ್, ಇದು 5 ಅಡಿ ಸೆಟ್ರಸ್ಸು, 5 ಅಡಿ ಫ್ರೇಮು ಎಲ್ಲನೂ ನೋಡಿರಿ ಎಷ್ಟು ಸಕ್ಕತ್ತಾಗಿ ಬಂದಿದೆ. ಎಲ್ಲ ಟೀಕಲ್ಲೇ ಮಾಡಿರೋದು. ನೋಡಿರಿ, ನಿಮಗೆ ಟೀಕ್ ಕಲರು ಲ್ಯಾಮಿನೇಟಿಗೂ ವ್ಯತ್ಯಾಸ ತೋರಿಸ್ತೀನಿ ನೋಡಿ. ಇದು ಪಕ್ಕ 100% ಟೀಕ್ ಇದೆ. ನೋಡಿರಿ, ಇಲ್ಲಿ ಪಕ್ಕದಲ್ಲಿ ಲ್ಯಾಮಿನೇಟ್ ಇದೆ. ನೋಡಿರಿ, ಈ ಲ್ಯಾಮಿನೇಟಿಗೂ ಅಲ್ಲಿಗೂ ವ್ಯತ್ಯಾಸ ಇದೆ ನೋಡಿ. ನೋಡಿ, ಇದು ಗ್ರೈನ್ಸ್ ಥರ ಕಾಣುತ್ತೆ, ಬಟ್ ಇದು ಟೀಕ್ವುಡ್ ಅಲ್ಲ. ನೋಡಿರಿ, ಇದು ಪಕ್ಕ ಟೀಕು, ಇದು ಗ್ರೈನ್ಸ್ ಇದೆ ನೋಡಿ. ಓಕೆನಾ? ಇವರು ಕೂಡ ಎಲ್ಲನೂ ಟೀಕಿಂದನೇ ಮಾಡಿರುವಂಥದ್ದು.
ಇದರಲ್ಲಿ ಈ ಟೀ ಕುಡ್ಡು ತಂದಿರುವಂಥದ್ದು ನಿಮ್ಗೆ ಹೇಳಿದ್ನಲ್ಲ, ಕಡೂರಿನ ಲಕ್ಷ ಶಾಮಿಲಿಂದನೇ ತಂದಿರೋಂಥ ಈ ಟೀ ಕುಡ್ಡು ಮರ ನೋಡಿ ಹೆಂಗಿದೆ ನೋಡಿ, ನೀಟಾಗಿದೆ ನೋಡಿ. ಆ ಗ್ರೈನ್ಸ್ಗಳು ನೋಡಿದ್ರೆ ನೀವು ಕಡೂರು ಶಾಮಿಲ್ ಹುಡಿಕೊಂಡು ಹೋಗೋದಂತೂ ಖಂಡಿತ ನೋಡ್ರಿ. ಯಾವ ಸಣ್ಣ ಡೋರ್ಗಳಿಗೂ ಕೂಡ ಅವರು ಅದೇ ಟೀಕನ್ನೇ ಯೂಸ್ ಮಾಡಿದ್ದಾರೆ. ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೇ ಇಲ್ಲ ಇಲ್ಲಿ ನೋಡಿ. ಎಷ್ಟು ಚಿಕ್ಕದಾಗಿದೆ ಇದು, ಕರೆಕ್ಟಾಗಿ 11 ಇಂಚಿದೆ ಇದು. 11 ಇಂಚಿಗೂ ಕೂಡ ನೀವು ಅವರು ಸೆಟ್ರಸ್ಸನ್ನೇ ಪ್ಲ್ಯಾನ್ ಮಾಡಿದ್ದಾರೆ. ಡೋರನ್ನೇ 2 ಡೋರ್ ಇಟ್ಟು ಸೆಟ್ರಸ್ಸು ವಿಂಡೋ ಮಾಡಿದ್ದಾರೆ ನೋಡಿ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಗ್ರೈನ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ. ಅದೇ ಜಾಗದಿಂದ ಪರ್ಚೇಸ್ ಮಾಡಿರೋಂಥ ಈ ಕಸ್ಟಮರ್ಗೆ ನಿಮ್ಮೊಟ್ಟಿಗೆ ಮಾತಾಡಿಸ್ತೀನಿ. ಅದೇ ನಾಟಿ ಟೀಕ್ ಬಗ್ಗೆ, ಅಂದರೆ ನಮ್ಮ ಕರ್ನಾಟಕ ಸಾಗವಾನಿ ಮರ ಅದ್ರ ಬಗ್ಗೆ ನಿಮಗೆ ಮಾತಾಡಿಸಿ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನಾನು ಏನು ಅಪ್ಲೋಡ್ ಮಾಡ್ತೀನಿ, ನೀವು ಏನು ಮಾಡೋದು ಬೇಕಾಗಿಲ್ಲ. ಜಸ್ಟ್ ನನಗೆ ಒಂದು ನೋಡಿ, ಇಲ್ಲೊಂದಿದೆ. ಏನು ಮಾಡಬೇಕು ಅಂತಂದರೆ, ನೀವು ಜಸ್ಟ್ ಈ ವಿಡಿಯೋನ ಎಲ್ಲ ಮನೆ ಕಟ್ಟೋರಿಗೆ ದಯವಿಟ್ಟು ಶೇರ್ ಮಾಡಿ. ಎಲ್ಲೇ ಆಗಲಿ ಅವರು ಮನೆ ಕಟ್ಟುವಾಗ ಮರ ಪರ್ಚೇಸ್ ಮಾಡೋಕ್ಕೆ ಹೋಗಿ ಮೋಸ ಹೋಗೋದು ಬೇಡ. ಅವರು ಒಂದು ಬೆಂಗಳೂರಲ್ಲಿ 8,000, 7,000, 6,000 ಕೊಟ್ಟು ಒಂದು ಸೆಲೆ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಆ ದುಡ್ಡಿಗೆ ಅವ್ರಿಗೆ ಶಾಮಿಲಲ್ಲಿ ನಿಮಗೆ 2,600 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸೆಲೆ. ಅವರು ತೋರಿಸ್ತಾರೆ ನಿಮಗೆ ಆ 1,600 ರೂಪಾಯಿ ಸೆಲೆಗೂ 6,000, 8,000 ಸೆಲೆಗೂ ಡಿಫ್ರೆನ್ಸ್ ತೋರಿಸ್ತಾರೆ. ಅದರಲ್ಲಿ ನೀವು ಆರಾಮಾಗಿ ರೆಡಿ ಮಾಡಿಕೊಂಡು ಮನೇನ ಈ ರೀತಿ ಕಟ್ಕೊಂಡು ಎಂಜಾಯ್ ಮಾಡ್ಬೋದು ನೋಡಿ. ಇವರು ಯಾವುದ್ರಲ್ಲೂ ಕೂಡ ಒಂದು ಸಣ್ಣ ವಿಂಡೋ ಅಂತಲೂ ಕೂಡ ಅವರು ಬೇರೆ ಜಂಗಲ್ ವುಡ್ಡಲ್ಲಿ ಹೋಗಿಲ್ಲ. 100% ಎಲ್ಲ ನೀಟಾಗಿ ಟೀ ಕುಡ್ಡಲ್ಲೇ ಹೋಗಿದ್ದಾರೆ ನೋಡಿ. ಓಕೆನಾ? ಇಲ್ಲೂ ಕೂಡ ನೋಡಿ, ಈ ಡೋರು ಕೂಡ ತೋರಿಸ್ತೀನಿ. ಈ ಡೋರು ಕೂಡ ಅವರು ಪೂರ್ತಿ ಈ ಮನೆಯಲ್ಲಿ ಸಣ್ಣ ಸೆಟ್ರಸ್ಸಿಂದ ಹಿಡಿದು ಒಂದು ದೊಡ್ಡ ಸೆಟ್ರಸ್ವರೆಗೂ ಕೂಡ ಅವರು ಟೀ ಕುಡ್ನಲ್ಲೇ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವಾಸ್ಕಲ್ಲು, ಫ್ರೇಮು, ವಿಂಡೋ ಸೆಟ್ರಸ್ಸು ಕೂಡ ನೋಡಿ. ಓಕೆನಾ? ಹೇಗಿದೆ ನೋಡಿ. ನಾನು ಇಷ್ಟು ಝೂಮ್ ಹಾಕಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೆ ಆ ಗ್ರೈನ್ಸ್ಗಳು ಕಾಣಲಿ ಅಂತ. ಗ್ರೈನ್ಸ್ ಅಂದರೆ ಅದರಲ್ಲಿ ಡಿಸೈನ್ ಇದೆಯಲ್ಲ, ಅದೇ ಗ್ರೈನ್ಸು ನೋಡಿ ಹೆಂಗೆ ಕಾಣ್ತಿದೆ ನೋಡಿ. ಮರಳುಗಾಡಲ್ಲಿ ಮಳೆ ಬಂದು ಹೊಳೆ ಬಂದು ಹರಿದು ಹೋದಾಗ ಮರಳು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ನೋಡ್ರಿ, ಆ ಥರ ಕಾಣ್ತಾ ಇದೆ ಇದು ಕೂಡ ಗ್ರೈನ್ಸ್. ಓಕೆನಾ? ನೋಡಿ ಡೋರ್ ಹೆಂಗೆ ಕಾಣುತ್ತೆ. ವಾಸ್ಕಲ್ ನೋಡಿ ಹೆಂಗೆ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೀವು ವಾಸ್ಕಲ್ ರೆಡಿ ಮಾಡಾಕೋಬೋದು ನೋಡಿ. ಏನು ಸೂಪರ್ ಆಗಿದೆ ನೋಡಿ. ಹಾಗೆ 3rd ಫ್ಲೋರ್ಗೆ ಹೋಗೋಣ ಬನ್ನಿ. 3rd ಫ್ಲೋರಲ್ಲೂ ಕೂಡ ನಿಮಗೆ ವಿಂಡೋಸ್ ನೋಡಿ. ಇಲ್ಲೂ ಒಂದು ಚಿಕ್ಕ ವಿಂಡೋ ಮಾಡಿದ್ದಾರೆ, ಅದು ಕೂಡ ನಿಮಗೆ ಟೀ ಕುಡ್ನಲ್ಲೇ ರೆಡಿ ಮಾಡಿದ್ದಾರೆ ನೋಡಿ. ಕಾಣ್ತಾ ಇದೆಯಾ? ಹೋಗ್ತೀನಿ ಮೇಲೆ ಮತ್ತೆ ಆ ಬಟ್ಟೆನ ಸೈಡ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಈ ಮನೆಯಲ್ಲಿ ಯಾವ ಮೂಲೆಯಲ್ಲಿ ವಿಂಡೋ ಇದ್ದರೂ ಕೂಡ ಪಕ್ಕ ನಮ್ಮ ನಾಟಿ ಟೀಕಿಂದನೇ ರೆಡಿ ಮಾಡಿರೋಂಥ ವಿಂಡೋ ಸೆಟ್ರಸ್ಗಳು ಎಲ್ಲನೂ ಕೂಡ. ಸೆಟ್ರಸ್ಗಳು ಎಷ್ಟು ದೊಡ್ಡದಾಗಿದ್ರೂ ಕೂಡ ಸೆಂಟ್ರಲ್ಲಿ ಅದು ವುಡ್ಡನ್ನು ಬಂದೇ ಇಲ್ಲ. ಯಾಕೆಂದರೆ ಮೇಲೊಂದು ಸೆಟ್ರಸ್ಸು, ಕೆಳಗಡೆ ಒಂದು ಸೆಟ್ರಸ್ಸು, ಸೆಂಟ್ರಲ್ಲಿ ಒಂದು ವುಡ್ ಪೀಸನ್ನು ಕೊಟ್ಟಿರ್ತಾರೆ. ಬಟ್ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಏನೂ ಮಾಡಿಲ್ಲ. ಇಡೀ ಮನೆ ಪೂರ್ತಿ ಸೆಟ್ರಸ್ಗಳನ್ನ ವೀಡಿಯೋ ಮಾಡಿ ಅದು ಗ್ರೈನ್ಸ್ ಆಗಿರ್ಬೋದು, ಆ ಟೀ ಕುಡ್ ಆಗಿರ್ಬೋದು, ಎಲ್ಲೂ ಜಾಯಿಂಟ್ ಅನ್ನೋದೇ ಯೂಸ್ ಮಾಡಿಲ್ಲ. ಮತ್ತು ಎಲ್ಲ ಒಂದೇ ಕಲರ್ ಗ್ರೈನ್ಸು, ಒಂದೇ ಡಿಸೈನು ಎಲ್ಲನೂ ಕೂಡ ತೋರಿಸಿದ್ದೀನಿ ನಿಮಗೆ. ನೀವು ನಿಜವಾಗ್ಲೂ ಈ ಗ್ರೈನ್ಸು ಈ ವಿಡಿಯೋ ನೋಡ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಆ ಖುಷಿ ಪಡೋದ್ರ ಜೊತೆಗೆ ನೀವು ಕೂಡ, ನಾನಿವಾಗ ಈ ಮನೆ ಕಟ್ಟಿರೋವಂಥ ಮಾಲೀಕರು ಈಗ ನಮ್ಮ ಜೊತೆಗೆ ನೇರವಾಗಿ ಬರ್ತಾರೆ. ಅವರು ಎಲ್ಲೋ ಸ್ವಲ್ಪ ತಡವಾಗಿರೋದ್ರಿಂದ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ನಾನು ಅವರೊಟ್ಟಿಗೆ ನಿಮಗೆ ನೇರವಾಗಿ ಅವ್ರ ಮನೆ ಕಟ್ಟುವಾಗ ಯಾವ ರೀತಿ ವುಡ್ಡನ್ನು ಪರ್ಚೇಸ್ ಮಾಡಿದ್ರು ಎಲ್ಲನೂ ಕೂಡ ನಿಮಗೆ ಕೇಳ್ತೀನಿ ನೋಡಿ. ಆ ಮೇಯ್ನ್ ಡೋರ್ ನೋಡಿಬಿಟ್ರೆ ನಿಜವಾಗ್ಲೂ ನೀವು ಖುಷಿ ಪಡೋದಂತೂ 100% ನಿಜ. ಈಗ ನೇರವಾಗಿ ಅವರೊಟ್ಟಿಗೆ ಭೇಟಿ ಮಾಡೋಣ. ಅವರು ಬರ್ತಾರೆ. ಅವರು ಈಗ
ಬಂದ ನಂತರ ನಿಮಗೆ ಎ ಟು ಝೆಡ್ ಎಲ್ಲ ವೀಡಿಯೋಗಳನ್ನು ಕೂಡ ನಾನು ನೀಟಾಗಿ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವರು ಅದ್ರ ಬಗ್ಗೆ ಅವ್ರ ಒಪಿನಿಯನ್ ಏನು ಹೇಳ್ತಾರೆ, ಅವ್ರು ಹೇಗೆ ತಂದಿದ್ರು, ಏನು ಮಾಡಿದರು ಅನ್ನೋದನ್ನು ನೋಡ್ಕೊಂಬರೋಣ. ನೋಡ್ತಾ ಇರೋವಂಥ ಎಲ್ಲರೂ ಕೂಡ VIP ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲ ಮನೆ ಕಟ್ಟೋ ಅಂಥವ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋ ಯಾವ್ದು ಮಾಡ್ತೀನಿ, ಏನು ಕ್ವಾಲಿಟಿ ಮಾಡ್ತೀನಿ, ಯಾವ ಥರದ್ದು ನಿಮಗೆ ಅನುಕೂಲಕ್ಕೆ ನಾನು ತೋರಿಸ್ತೀನಿ ಅಂತ ಅಂದ್ಕೊಳ್ಳೋದು ನಿಮಗೆ ಎಲ್ಲ ತಲುಪಬೇಕು ಅನ್ನೋದಕ್ಕೋಸ್ಕರ ಆ ಬೆಲ್ ಬಟನ್ ಒತ್ತಿ. ಈಗ ಓನರು ಇದ್ದಾರೆ ನನ್ನ ಜೊತೆಗೆ, ಬನ್ನಿ ಅವರೊಟ್ಟಿಗೆ ನೇರವಾಗಿ ಮಾತು. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ ನೀವು ಹೋಮ್ ಕಂಫರ್ಟ್ಸಿಗೆ ಭೇಟಿ ಕೊಟ್ರಿ. ಹೌದು ಸರ್. ಸೋಫಾ ಮಾತಾಡಲಿಕ್ಕೆ ಅಲ್ಲಿಗೆ ಬಂದಾಗ ನಾನು ಯಾವುದೋ ಟೀ ಕುಡ್ ಬಗ್ಗೆ ಮಾತಾಡಿದಾಗ ನೀವು ನೇರವಾಗಿ ಬಂದಿದ್ದು ಕಡೂರು ಲಕ್ಷ ಟಿಂಬರ್ ಲಕ್ಷ ಶಾಮಿಲ್ ಅಂತ ಹೇಳಿದ್ರಿ. ನೀವು ಹಂಗಂತ ಹೇಳಿದಾಗ ನನಗೆ ಖುಷಿ ಆಯಿತು. ಯಾಕೆಂದರೆ ನಾನು ಇನ್ನೂ ವಿಡಿಯೋ ಹಾಕಿದ್ದೀನಿ, ಅಷ್ಟರೊಳಗಡೆನೆ ಲಕ್ಷ ಶಾಮಿಲ್ ಬಗ್ಗೆ ಒಬ್ರು ಮಾತಾಡ್ತಾರೆ ಅಂದರೆ ಒಂದು ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ, ಒಂದು ಒಳ್ಳೆ ಮರ ಸಿಗುತ್ತೆ, ಒಂದು ಒಳ್ಳೆ ಸೀಸನ್ ಸಿಗುತ್ತೆ ಅಂತ. ಖಂಡಿತ. ಈಗ ನೀವು ಹೇಳಿದ ತಕ್ಷಣ ನಾನು ಸೋಫಾ ಮೆಜರ್ಮೆಂಟ್ ತರಲಿಕ್ಕೋಸ್ಕರ ಮನೆಗೆ ಬಂದು ನಾನು ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಯಾಕೆಂದ್ರೆ ಈ ತರ ಒಂದು ಗ್ರೈನ್ಸ್ ಇರುವಂತ ಮನೆ ಬೇರೆ ಕಡೆ ನೋಡಿದ್ದೀನಿ, ಬಟ್ ಯಾವುದೋ ಒಂದು ಮೇನ್ ಡೋರ್ ಮಾತ್ರ ಆ ತರ ವುಡ್ ಯೂಸ್ ಮಾಡಿರ್ತಾರೆ. ಈಗ ಉಳಿದಿರೋದಕ್ಕೆ ಯಾವುದೋ ಸಾಲು, ರೆಡ್ ಸಾಲು ಆ ಥರದ್ದು ಏನೋ ಒಂದು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಒಂದೇ ಹಾಕಿರ್ತಾರೆ, ಇಲ್ಲಾಂದ್ರೆ ಪೇಂಟ್ ಹೊಡೆದಿರ್ತಾರೆ, ಇಲ್ಲ ಏನೋ ಒಂದು ಮಾಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಬಂದು ನಾನು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ನಾನು ಬಂದು ಸಿಟ್ರಸ್ಗಳು ನೋಡಿದೆ, ವಿಂಡೋಗಳು ನೋಡಿದೆ, ನನಗಂತೂ ಸಖತ್ ಖುಷಿ ಆಯಿತು. ಈಗ ನೀವು ಅಲ್ಲಿಗೆ ಹೋಗಿ ತಗೊಬಂದ್ರಿ, ಮನೆ ಕಟ್ಟೋಕ್ಕಿಂತ ಮುಂಚೆ ವುಡ್ಡನ್ನ ಪರ್ಚೇಸ್ ಮಾಡಬೇಕು, ಯಾವ್ಯಾವ ಸೈಜಿಗೆ ಬೇಕು ಅಂತೇಳಿ ಎಷ್ಟು ದಿವಸ ಮುಂಚೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಸರ್ ನಾವು ಮನೆ ಯಾವಾಗ ಪಾಯ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಪಾಯ ಹಾಕ್ಬೇಕಾದ್ರೆ ನಮ್ಗೊಂದು ತಲೆಯಲ್ಲಿರುತ್ತೆ ಯಾವ್ಯಾವ ಥರ ನಾವು ಪಾರ್ಟೇಷನ್ ಮಾಡ್ಕೋಬೇಕು, ಅದು ಪ್ಲಾನಿಂಗ್ ಯಾವ ಥರ ಮಾಡ್ತೀವಿ. ಮನೆ ಯಾವಾಗ ಪಾಯ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು, ನಾವು ಮನೆ ಪಾಯ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಿದ್ವಿ ಸರ್. ನಾವು ಮನೆ ಪಾರ್ಟೇಷನ್ ಈ ಥರ ಮಾಡ್ಕೋಬೇಕು, ಡೂಪ್ಲೆಕ್ಸ್ ಮಾಡಬೇಕಾ, ಸಿಂಗಲ್ ಮಾಡಬೇಕಾ ಅನ್ನೋ ಥರ ಇದ್ದಾಗ ನಾವು ಅವಾಗಲೇ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ವಿಂಡೋ ಬರುತ್ತೆ, ಇಷ್ಟು ಕಿಟಕಿ ಬರುತ್ತೆ, ವಿಂಡೋ ಈ ಸೈಜಲ್ಲಿ ಇರಬೇಕು, ಕಿಟಕಿ ಅಂದರೆ ಇದು ಬಾಗಿಲು ಈ ಸೈಜಲ್ಲಿ ಇರಬೇಕು, ಡೋರ್ ಈ ಥಿಕ್ನೆಸ್ ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತರವಾಗಿ ನಾವು ಪಾಯ ಪೂಜೆ ಮಾಡಿ ಅದಕ್ಕೆ ಬೆಡ್ಡೆಲ್ಲ ಹಾಕಿದ ಮೇಲೆ ಆ ಸಮಯದಲ್ಲೇ ಬಿಫೋರ್ ನಾವು ಇನ್ನೂ ವಾಸ್ಕಲ್ಲು ಇದು ಕಿಟಕಿ ಎಲ್ಲ ಇಡಬೇಕು ಅನ್ನೋ ಮುಂಚೆನೇ ಹೋಗಿ ಲಕ್ಷ ಟಿಂಬರಲ್ಲಿ ದಿಮ್ಮಿ ಸಮೇತ ದಿಮ್ಮಿ ತಗೊಂಡು ಅಲ್ಲೇ ಸೀಸನ್ ಆಗಿತ್ತು ಮರ. ಸೀಸನ್ ಆಗಿರೋ ಮರ ಕಡೂರು ಲಕ್ಷ ಟಿಂಬರ್ ಹೋಯ್ತಾ ಫಸ್ಟೇ ಲೆಫ್ಟಿಗೆ ಸಿಕ್ಬಿಡುತ್ತೆ. ಕಡೂರು ಹೋಗ್ತಾ ಅಲ್ಲಿ ಮೇಲೆ ಫ್ಲೇವರ್ ಪಕ್ಕದಲ್ಲೇ ಲೆಫ್ಟಿಗೆ ಲಕ್ಷ ಟಿಂಬರ್ ಅಂತ ಹಾಕಿದ್ರೆ ಅದೇ ಲಕ್ಷ ಟಿಂಬರ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಮರಗಳು ಆಸ್ಟ್ರೇಲಿಯನ್ ಮನೆಗಿನ್ನೆಲ್ಲ ಇಟ್ಟಿದ್ರು, ನೋಡಿರ್ಬೋದು ನಿಮಗೂ ಗೊತ್ತಿರೋದು. ಅಲ್ಲಿ ಸೀಸನ್ ಆಗಿರೋ ಮರ ತಗೊಂಡು ನಾವು ಅದನ್ನಲ್ಲಿ ಸೆಲೆಕ್ಟ್ ಮಾಡಿ ಯಾವ್ಯಾವ ಅಲ್ಲಿ 100 ಥರ ಇದೆ, ಅದರಲ್ಲಿ ನಮ್ಮ ಕರ್ನಾಟಕ ನಾಟಿ ಟಿಕ್ ತಗೋಬೇಕು ಅಂತಾನೆ ಹುಡುಕಿ ಆ ದಿಮ್ಮಿ ತಗೊಂಡು ಅದನ್ನ ಕಟ್ ಮಾಡಿಸ್ಕೊಂಡು ಆವಾಗ ನಾವಿಲ್ಲಿ ಸೈಜ್ ಏನೇನು ಮಾಡ್ಕೊಂಡಿದ್ವಿ, ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ವಿಂಡೋ ಅಂದ್ರೆ ಮೇನ್ ಡೋರ್ ಇಷ್ಟಿರಬೇಕು, ಪೂಜಾ ಮನೆ ಇಷ್ಟಿರಬೇಕು, ಹಾಲಲ್ಲಿ ವಿಂಡೋಸ್ ಇಷ್ಟು ಬರಬೇಕು, ಈ ಥಿಕ್ನೆಸ್ ಅಲ್ಲಿ ಬರಬೇಕು, ಈ ಬರಬೇಕು ಅಂತ ನಾವು ಮನೆ ಕಟ್ಟಕ್ಕಿಂತ ಮುಂಚೆ ನೀವು ವುಡ್ ಪರ್ಚೇಸ್ ಮಾಡಿ ಇಟ್ಟು ಅಂತ ಹೇಳಿದ್ರಿ. ಆ ವುಡ್ ಪರ್ಚೇಸ್ ಮಾಡಿ ಮನೆ ಕಟ್ಟಕ್ಕಿಂತ ಮುಂಚೆನೆ ಇಡಬೇಕು ಅಂತ ನಿಮ್ಗೆ ಐಡಿಯಾ ಕೊಟ್ಟವ್ರು ಯಾರು? ಅಂದ್ರೆ ಐಡಿಯಾ ಕೊಟ್ಟವ್ರು ಅಂದ್ರೆ ಏನಾಯ್ತು ಗೊತ್ತಾ ಸರ್, ಆಕ್ಚುಲಿ ನಮ್ಮ ತಂದೆಯವರು ಬಂದು ಒಂದ್ ಸ್ವಲ್ಪ ರಿಯಲ್ ಎಸ್ಟೇಟ್ ಇದ್ರಲ್ಲೇ ಇದ್ದಾರೆ. ಸೊ ಅವರು ಆಲ್ರೆಡಿ ಒಂದು 5-6 ಮನೆ ಕಟ್ಟಿದ್ದಾರೆ. ಇದು ನಮ್ದು 6ನೇ 7ನೇ ಮನೆ ನಮ್ಮ ತಂದೆಯವರು ಅವ್ರ ಫೀಲ್ಡ್ ಅಲ್ಲಿ. ನಮ್ಮ ತಮ್ಮನಿಗೆ, ನಮ್ಮ ಅಕ್ಕನಿಗೆ, ನಮಗ್ ಮೊದಲನೇ ಮನೆ, ಅವರು ನಮ್ಮ ಅಕ್ಕನಿಗೆ, ನನ್ನ ತಮ್ಮನಿಗೆ ಅಂತ ಅವರಿಗೆ ಈ ತರ ಎಲ್ಲ ಹಿಂಗ್ ಕಟ್ಕೊಂಡ್ ಬಂದ್ವಿ. ನಿಂತು ಕಟ್ಸ್ಕೊಟ್ರಲ್ಲ ಅನುಭವ ಅವರು ಮರ ಸೀಸನ್ ಆಗ್ಬೇಕು ಬೇಗ ತೆಗಿಬೇಕು, ಮರ ಸೀಸನ್ ಆಗಿ ಬೇಗ ತೆಗಿಬೇಕು ಅಂತ ನಮ್ಮ ತಂದೆ ಫಸ್ಟೇ ನಮ್ಗೆ ಹೇಳ್ತಾ ಇದ್ರು. ಏನ್ ಸೀಸನ್ ಆಗ್ಬೇಕು, ನಮ್ಗೂ ಕಾನ್ಸೆಪ್ಟ್ ಹೊಸ ಹೆಸರು ವರ್ಡ್ ಎಲ್ಲ ಹೊಸದಲ್ವಾ. ಅವಾಗ ಈ ತರ ತ್ಯಾವ ಇದ್ರೆ ಮರ ಇದು ಬರೋದಿಲ್ಲ, ಬೆಂಡ್ ಆಗುತ್ತೆ, ನೀರಿನ ಅಂಶ ಕಂಪ್ಲೀಟ್ ಇದು ಡ್ರೈ ಆಗ್ಬೇಕು, ಆಯಿಲ್ ಮಾತ್ರ ಅಂಶ ಮಾತ್ರ ಇರಬೇಕು, ಮರ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಕರ್ನಾಟಕ ನಾಟಿ ಟೀಕೆ ಬೇಕು ಅಂತ ಹುಡುಕಿ ಇದ್ರೆಲ್ಲ ನೀವು ಇಲ್ಲಿಂದ ನಮ್ಮ ಮನೆ ಟೋಟಲ್ ಯಾವುದೇ ಒಂದು ಇದು ನೋಡಿ ಸೇಮ್ ಗ್ರೇನ್ಸ್ ಯಾವುದಕ್ಕೂ ಬದಲಾಗಿರೋದು. ಆ ತರ ನಾವು ವುಡ್ಡನ್ನ ಕಟ್ ಮಾಡಿಸ್ಕೊಂಡು ಇದೇ ಸೈಜ್ಗೆ ಇನ್ನು ಬಿಫೋರೇ ನಾವು ಪ್ಲಾನ್ ಮಾಡ್ಕೊಂಡು ಇದು 6 ಅಡಿ ಬೇಕು, 6 ಅಡಿ 2 ಇಂಚ್ ಬೇಕು, 2 ಇಂಚ್ ಅಲ್ಲಿಗೆ ದಪ್ಪ 2 ಇಂಚ್ ದಪ್ಪ, ಇದು 3.5 ಅಡಿ ಅಲ್ಲಿಗೆ ಅಗಲ ಇದು ಮಾಡೋದಕ್ಕೆ ವಾಸ್ಕಲ್ 8-4 ವಾಸ್ಕಲ್ ಮೇನ್ ಡೋರ್ ವಾಸ್ಕಲ್ ಬಂದು 8-4 ಅಷ್ಟು ದಪ್ಪ ಅದಕ್ಕೆ. ಮತ್ತೆ ಇದೆಲ್ಲದನ್ನು ಮತ್ತೆ ದೇವ್ರ ಮನೆದು ಪ್ರತಿಯೊಂದನ್ನು ನಾವು ಆ ಸೈಜ್ ಕಟ್ ಮಾಡಿಸ್ಕೊಂಡು ಅಲ್ಲಿ ಪ್ಲೇನಿಂಗು ಇದೆಲ್ಲ ಅಲ್ಲೇ ಮಾಡಿಸ್ಕೊಂಡು ಬಂದು ಅದಾದ್ಮೇಲೆ 3 ಮಂತ್ಸ್ ನಾವು ಇವಾಗ ಏನು ಕಟ್ಟಡ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಗ್ರೌಂಡ್ ಪಾರ್ಕಿಂಗ್ ಎಲ್ಲ ಸೆಲ್ಲರ್ ಎಲ್ಲ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಮಾಡಿರೋದ್ರಿಂದ ಇದು 3-4 ತಿಂಗಳು ಮೇಲಾಯ್ತು. ಅದನ್ನ ಪ್ರತಿಯೊಂದು ಅಲ್ಲಿ ಕಟ್ ಮಾಡಿಸಿ ತಗೊಂಡ್ಬಂದು ನಾವಿಲ್ಲಿ ಮತ್ತೆ ಸೀಸನ್ ಮಾಡಿದ್ವಿ. ಆಫ್ಟರ್ ಕಟಿಂಗ್ ಆದ್ಮೇಲೆ ಇಲ್ಲಿ ಇಟ್ಟು ಮತ್ತೆ ಸೀಸನ್ ಮಾಡಿದ್ರಿ.
3 ರಿಂದ 4 ತಿಂಗಳು ಅದನ್ನ ಮತ್ತೆ ಒಂದೊಂದು ತಿಂಗಳಿಗೂ ತಿರುಗಿಸಿ ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಸೀಸನ್ ಯಾವ ತರ ಮಾಡ್ತಾರೆ ಅಂತ. ಪಕ್ಕ ಗ್ಯಾಪ್ ಕೊಟ್ಟು ಗಾಳಿ ಎಲ್ಲ ಬಗ್ಗೆ ನೀವ್ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂತ, ಬಟ್ ನಮಗ್ ಗೊತ್ತು, ನಿಮ್ಮ ಕೆಲಸ ಅದು ಹೊಸ ಗೊತ್ತಿರುತ್ತೆ. ನಮ್ಮ ಬೆಂಗಳೂರಿನ ಜನಗಳಿಗೆ ಗೊತ್ತಿಲ್ಲ. ಯಾಕೆಂದ್ರೆ ನೀಟಾಗಿ ತಿಳಿಸ್ಕೊಟ್ಬಿಟ್ರೆ ಯಾರು ದಡ್ಡರಾಗಲ್ಲ. ಯಾಕೆಂದ್ರೆ ಈಗ ಎಷ್ಟೋ ಮನೆಗಳಲ್ಲಿ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಎಲ್ಲ ನಿಂದೆ ಇಷ್ಟು ತಗೋ ನೀನ್ ಮಾಡ್ಕೊಟ್ಬಿಡು ಅಂತ. ಮನೆಗೆ ಹೋಗಿ 6 ತಿಂಗಳಾದ್ಮೇಲೆ ಡೋರ್ ಬೆಂಡ್ ಆಯ್ತು, ಡೋರ್ ಹಾಕ್ತಾ ಇಲ್ಲ, ಸೆಟ್ರಸ್ ಆಗ್ತಾ ಇಲ್ಲ, ಎಲ್ಲ ಕ್ರ್ಯಾಕ್ ಬಂದ್ಬಿಟ್ಟೈತೆ. ಈ ತರ ಸಖತ್ ತೊಂದರೆಗಳಾಗ್ತಿದಾವೆ. ಅದಕ್ಕೋಸ್ಕರನೇ ನಾನು ಟೀಕ್ ಬಗ್ಗೆನೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಹೇಳಿ. ಈಗ ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ಯಾವ ಕಾರಣಕ್ಕೂ ಮರ ಬೆಂಡ್ ಆಗಲ್ಲ ಅನ್ನೋ ಮಾಹಿತಿ ನಮಗೆ. ಆ ಲಕ್ಷಕ್ಕೆ ನೀರಿನ ಅಂಶ ಇರಬಾರ್ದು, ಆಯಿಲ್ ಕಂಟೆಂಟ್ ಜಾಸ್ತಿ ಇರಬೇಕು. ಟೀ ಕುಡ್ ಮೇನ್ ಕಂಟೆಂಟ್ ಆಯಿಲ್ ಕಂಟೆಂಟ್ ಅದು ಜಾಸ್ತಿ ಇದ್ದಷ್ಟು ಮರ ಬೆಂಡ. ಮತ್ತೆ ಕರೆಕ್ಟ್ ಸೀಸನ್ ಆಗಿದ್ರೆ ಮರ ನೀವೆಷ್ಟೇ ವರ್ಷ ಹೋದ್ರು ಬೆಂಡ್ ಆಗೋದಿಲ್ಲ. ಅಲ್ಲಿಗೆ ಅವ್ರೇನು ರೆಡಿ ಮಾಡ್ಕೊಂಡು ಏನು ಸೆಟ್ರಸ್ ಫಿಟ್ ಮಾಡಿ ಗ್ಲಾಸ್ ಫಿಟ್ ಮಾಡಿ ಏನ್ ಇದು ಮಾಡ್ತಾರೆ ಅದಾದ್ಮೇಲೆ ಬೆಂಡ್ ಆಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅವತ್ತಿನವರಿಗೆ ನಮ್ಗೆ ಗೊತ್ತಿರಲ್ಲ. ಇವಾಗಿನ ಯುವ ಪೀಳಿಗೆಗೆ ಯುವ ಜನತೆಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಎಲ್ಲ. ಇನ್ನು ನೋಡೋದಕ್ಕೆ ಔಟ್ಲುಕ್ ಅದು ಇದು ಅಂತ ಹೋಗ್ತಾರೆ. ಬಟ್ ಅದ್ರ ಮಿಗಿಲಾಗಿದೆ ಮನೇಲಿ ಯಾರಾದ್ರೂ ಏರಿಕಿದ್ರೆ ಗೊತ್ತಾಗುತ್ತೆ, ಅಥವಾ ಅದ್ರ ಬಗ್ಗೆ ಅನುಭವ ಇದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ಆತರ ನಮ್ಮ ತಂದೆಯವರು ನಾವು ಈ ತರ ಎಲ್ಲ ಇದು ಮಾಡ್ಬೇಕು, ಹಿಂಗಿದ್ರೆ ಮನೆ ತುಂಬಾ ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ತುಂಬಾ ಕಷ್ಟಪಟ್ಟು ಕನ್ಸಿಟ್ಕೊಂಡು ಕಟ್ಟಿದಂತ ಮನೆ ಆಗಿರೋದ್ರಿಂದ ಪ್ರತಿಯೊಂದನ್ನು ನೋಡ್ಕೊಂಡು ಅವ್ರು ಹೇಳೋದ್ರಿಂದ ಓಕೆ ಬೇರೆ ಎಲ್ಲ ಆಲ್ಟರ್ನೇಟಿವ್ ಏನಾರು ಮಾಡ್ಕೋಬಹುದು ಸರ್. ಅವು ಡೆಕೋರೇಷನ್ಗೋಸ್ಕರ ಏನಾರು ಮಾಡ್ಬೋದು. ಇದು ಮೇನ್ ತಲೆಮಾಗ್ಲು ಕಿಟಕಿಗಳು ಈ ತರ ಒಂದು ವಿಚಾರ ಅಂತ ಬಂದಾಗ ಹಿರಿಕರು ಮಾತು ಕೇಳಿ ಆದ್ರೆ ಹುಡುಕಿ ಇಲ್ಲಿ ರೇಟಿಗೂ ಅಲ್ಲಿ ರೇಟಿಗೂ ವ್ಯತ್ಯಾಸ ನಿಮಗೆ ಗೊತ್ತಿರುತ್ತೆ. ಹೌದು, ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಒಂದೇ ಮರದ ಒಂದೇ ಗ್ರೇನ್ಸ್ ಸಿಗೋದಿಲ್ಲ. ಇಲ್ಲಿ ಎಲ್ಲ ಸರ್ ನೀವೇನೇ ಮನೆ ನನ್ನ ಹತ್ರ ಆ ತರ ಇದೆ ಈ ತರ ಇದೆ ವಜ್ರ ವೈಡೂರ್ಯ ಇದೆ ಅಂತ ಹೇಳಿದ್ರು ಯಾರು ಲಾಭ ಇಲ್ಲದೆ ಬಿಸ್ನೆಸ್ ಮಾಡೋದೇ ಇಲ್ಲ. ಒಂದೇ ಜಾತಿ ಮರ ಸಿಗೋದಿಲ್ಲ ಸರ್, ಒಂದೇ ಮರ ಕೊಡಲ್ಲ. ಅವ್ರಿಗೂ ಸಿಗೋದು ಇಲ್ಲ ಸರ್. ಅವ್ರಿಗೆ ಒಂದ್ ದಿಮ್ಮೆ ಕಟ್ ಮಾಡಿಸ್ಕೊಂಡ್ ಬಂದು ಅವ್ರು ವ್ಯಾಪಾರ ಮಾಡೋದಿಲ್ಲ. 8 ದಿಮ್ಮೆ ಅವ್ರಿಗೆ ಏನ್ ಕಡಿಮೆ ಸಿಗುತ್ತೆ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ಆಗುತ್ತೆ ಸರ್. ಈಗ 6-4 ಸೈಜ್ ಬೇಕಂದಾಗ ಮರ ಇರ್ಬೋದು, ಇಲ್ಲಾಂದ್ರೆ ರಂಬೆ ಇರ್ಬೋದು, ಕೊಂಬೆ ಇರ್ಬೋದು, ಆತರ ಇದಿರುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಅಂಗಡಿಗಳು ಒಂದೇ ಜಾತಿ ಮರ ಕೊಡ್ತೀನಿ ನಾನು ಇದ್ ಮಾಡ್ತೀನಿ ಅದೆಲ್ಲ ನನಗ್ ಗೊತ್ತಿರೋ ಹಂಗೆ ಸರ್ ಸುಳ್ಳು ಅಂತೀನಿ. ಅದ್ರ ಮಿಗಿಲಾಗಿಟ್ಟಿದ್ರೆ ಅದು ನಮ್ಗೆ ಗೊತ್ತಿಲ್ಲ, ತಪ್ಪು ಮಾಹಿತಿ ಹೋಗ್ಬಾರ್ದು ಜನಗಳಿಗೆ. ಅದು ಮಿಗಿಲಾಗಿ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಕೆಲವೊಂದೊಂದ್ ಕಡೆ ನಾವು ಅಥವಾ ನೀವು ಗೊತ್ತಿರೋ ಹಂಗೆ ನಿಮ್ಗೆ ಗೊತ್ತಿರೋದೇ ಆತರ ನಾವು ಕೆಲವೊಂದೊಂದು ವಿಚಾರಗಳಲ್ಲಿ ಅದಕ್ಕೆ ಗೊತ್ತಿರೋ ಅನುಭವ ನಮ್ಮ ತಂದೆಗಿರೋದ್ರಿಂದ ನಮ್ಮ ತಂದೆ ಅಂತ ಹೇಳ್ತೀನಿ. ಬಟ್ ಯಾರಾದ್ರೂ ಸರಿ ನಾನು ಹೇಳೋದು ಏನು ಇವಾಗಿನ ಯುವ ಜನತೆಗೆ ಅಥವಾ ಇವಾಗ ಯಾರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಅನುಭವ ಇರುತ್ತೆ. ಕೆಲವರಿಗೆ ವುಡ್ಡಲ್ಲಿ ಅನುಭವ ಇರುವಂತವ್ರಿಗೆ ಈ ಕಟ್ಟಡದ ಬಗ್ಗೆ ಆಗ್ಬೋದು ಅಥವಾ ಇಂಟೀರಿಯರ್ ಬಗ್ಗೆ ಅನುಭವ ಇರೋದಿಲ್ಲ. ಇದ್ರಲ್ಲಿ ಯಾರು ಅನುಭವ ಇರುತ್ತೆ ಅವ್ರದ್ದು ಎಲ್ಲಾ ಮಾತು ಕೇಳಿ ಅಂತ ಹೇಳ್ಬಿಡಿ. ಎಲ್ಲಾರು ಇವತ್ತಿನ ಜನಕ್ಕೆ ಅವ್ರ ಲಾಭ ಅವ್ರು ಇದಕ್ಕೆ ಅಂತ ನೋಡಿರ್ತಾರೆ. ಇದ್ರ ಬಗ್ಗೆ ಯಾರು ಅನುಭವ ಇರುತ್ತೆ, ನಿಮ್ ಯಾರು ಒಳ್ಳೆ ಹಿತೈಷಿಗಳು ಇರ್ತಾರೆ ಅಥವಾ ಅದ್ರ ಇದರಲ್ಲಿ ಯಾರು ಇರ್ತಾರೆ ಅವ್ರ ಬಗ್ಗೆ ಅವ್ರನ್ನ ತಿಳ್ಕೊಂಡು ಅವ್ರು ಹೇಳಿದ ಮಾತ್ರ ಕೆಲವೊಂದು ನಾವು ತಗೋಬೇಕು, ಕೇಳಬೇಕು ಅನ್ನೋ ಬೇಡ. ಒಳ್ಳೇದು ಯಾವ್ದಿರುತ್ತೆ ಕೇಳಿ. ಒಳ್ಳೇದು ಯಾವ್ದಿರುತ್ತೆ. ಇವಾಗ ಇಂಥದ್ದು ಒಂದು ಸೀಸನ್ 3 ತಿಂಗಳು ಮುಂಚೆ ಸೀಸನ್ ಮಾಡ್ಬೇಕಂದ್ರೆ ಅವ್ರು ತೆಗೆದು ಹಾಕ್ಬಿಟ್ಟು ಮನೆ ಕಟ್ಟಕ್ ಶುರು ಮಾಡ್ರಿ ಅನ್ನೋದು ಒಳ್ಳೇದು, ಒಳ್ಳೆ ಮಾತು. ಮತ್ತೆ ಮನೆ ಕಟ್ಟಿ ನೀವು ಹುಡ್ಬೇಕಲ್ಲ ಅಷ್ಟು ತರನ ಅಂದ್ರೆ ಮುಗೀತ ಅವ್ರ ಕತೆ ಕೇಳಕ್ ಮುಗೀತು. ಎರಡನೇದು ಸರ್, ನಾವ್ ಇವತ್ತು ಹಂಗಂತ ಬೆಂಗಳೂರಲ್ಲಿ ಸುಮಾರು ಟಿಂಬರ್ಗಳಿದಾವೆ, ಸುಮಾರು ಮರ ಸೇಲ್ ಮಾಡೋ ಅಂಗಡಿಗಳಿದಾವೆ. ನಾವು ಅವ್ರು ಯಾರು ತಪ್ಪು ಇದು ಅಂತ ಹೇಳ್ತಲ್ಲ, ಅವ್ರವ್ರ ಬಿಸ್ನೆಸ್ ಎಲ್ಲರೂ ಅವ್ರವ್ರ ಹೊಟ್ಟೆ ಪಾಡಿಗೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಇದು ಮಾಡ್ತಾರೆ. ಆದ್ರೆ ತುಂಬಾ ಕಷ್ಟಪಟ್ಟು ಎಲ್ಲರೂ ಸರ್ ಇವತ್ತಿನ ದಿನ ಕಷ್ಟಪಟ್ಟು ಮನೆ ಮಾಡ್ಬೇಕು, ಒಂದು ಮನೆ ಕಟ್ಟಬೇಕು ಕನಸಿರುತ್ತೆ ಅವ್ರಿಗೆ. ಆ ಕನಸಿಗೋಸ್ಕರ ನಾವೇನ್ ಹೇಳ್ತೀವಿ ಸ್ವಲ್ಪ ಇರೋದ್ರಲ್ಲಿ ಒಂದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಸೆ ಏನಿರ್ತದೆ, ಒಂದು ಲಕ್ಸುರಿ ಆಗಿ ಬದುಕಬೇಕು ಅನ್ನೋದು ಸಹಜವಾಗಿ ಎಲ್ರಿಗೂ ಆಸೆ ಇರುತ್ತೆ. ಆ ಕಾರಣಕ್ಕೆ ಈ ತರ ಅವ್ರು ಇಲ್ಲೇ ಏನ್ ಇನ್ವೆಸ್ಟ್ ಮಾಡ್ತಾರೆ ಒಂದ್ ಸ್ವಲ್ಪ ರಿಸಿಪ್ಟ್ ತಗೊಂಡು ಸಮಯ ಕೊಟ್ಟರು. ಆ ಲಕ್ಷ ಟಿಂಬರ್ ಅಂತಾನೆ ಇರುತ್ತಲ್ಲ, ತುಂಬಾ ಟಿಂಬರ್ಗಳಿದಾವೆ. ನಾವ್ ಏನ್ಕೆ ಲಕ್ಷ ಟಿಂಬರ್ನ ಬೆಟರ್ ಸೇಫ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ತುಂಬಾ ಎಲ್ಲಾ ಟಿಂಬರ್ಗಳಲ್ಲಿ ಏನ್ ಸಿಗ್ತಾ ಇರೋದಕ್ಕಿಂತ ಮರ ಅಲ್ಲಿ ಸಿಗ್ತದೆ. ಅಂದ್ರೆ ನಾನ್ ಮಾಹಿತಿ ತಗೊಂಡಿರೋ ಪ್ರಕಾರ ಅಲ್ಲಿ ಸುಮಾರು ಕಾಡಲ್ಲಿ ಮರ ಕಡಿದು ಅಂದ್ರೆ 100 ವರ್ಷದ ಮರ ಹಳೆ ಮರನ ಕಡಿತಾರೆ. ಒಂದು ಎರಡನೇದಾಗಿ ಆ ಕಡ್ದಿರೋಂತ ಮರ 1 ವರ್ಷಗಟ್ಲೆ ಸೈಡಲ್ಲಿ ಇರ್ತಾರೆ ಅಂದ್ರೆ ಸೀಸನ್ಗೆ. ಅದನ್ನ ತಗೊಂಡ್ ಶಾಮಿಲಿಗೆ ಹಾಕಿದ್ರೆ ಅವ್ರು 6 ತಿಂಗಳ ಗಟ್ಲೆ ಇರ್ತಾರೆ. ಅದಾದ್ಮೇಲೆ ಕಟ್ ಮಾಡಿ ಕಳಿಸುವಾಗ ಹೇಳ್ತಾರೆ ನೀವು 3 ತಿಂಗಳು ಮಿನಿಮಮ್ ಸೀಸನ್ ಮಾಡಿ, ನಿಮ್ಗೆ ತುಂಬಾ ಗ್ರೇನ್ಸ್ ಬರುತ್ತೆ, ಪಾಲಿಶ್ ಮಾಡಿದಾಗ ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ. ನೀವು ಅದನ್ನ ಯೂಸ್ ಮಾಡಿ ಸೀಸನ್ ಮಾಡಿ. ಸೀಸನ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಮರನ ಸೈಜ್ ಏನ್ ಕೊಟ್ಟಿರ್ತೀವಿ ಆ ಮರ ಹಿಂಗಿಟ್ಟಿರ್ತೀವಿ, 1 ತಿಂಗಳು ಮತ್ತೆ ಹಿಂಗಿಡ್ರಿ ಅಂತ ಹೇಳ್ತಾರೆ. ಇನ್ನೊಂದು ಮಾಹಿತಿ ಅದ್ರ ಜೊತೆಗೆ ನಾವೇನು ಇದು ಬರುತ್ತಲ್ಲ ಸರ್, ಅಪ್ ಡೌನ್ ಇರಬಾರ್ದು ಅಂದ್ಬಿಟ್ಟು ನಾವು ಟ್ಯೂಬ್ ಲೆವೆಲ್ 4 ಮೂಲೆ ಟ್ಯೂಬ್ ಲೆವೆಲ್ ನೋಡ್ಕೊಂಡು ಅದಕ್ಕೆ ಕೆಳಗಡೆ ಎಲ್ಲ ಏನೇನ್ ಪೀಸ್ಗಳು ಕೊಟ್ಟಿರ್ಬೇಕು ಅದೆಲ್ಲ ಪೀಸ್ಗಳು ಕೊಟ್ಕೊಂಡು ಆ ಟ್ಯೂಬ್ ಲೆವೆಲ್ ಹಿಂಗೆ ಇಟ್ಟಂದ್ರೆ ಇಲ್ಲೋ ಈಕ್ವಲ್ ಆಗಿ ಬರ್ಬೇಕು. ಸ್ಪಿರಿಟ್ ಲೆವೆಲ್ ಆ ಟ್ಯೂಬ್ ಲೆವೆಲ್ ಆಗಿ ಅವಾಗ ಯಾಕಂದ್ರೆ ಅಪ್ ಡೌನ್ ಬೆಂಡ್ ಆಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಒಂದ್ ಸ್ವಲ್ಪ ಇದಿಟ್ಟಿದ್ವಿ ಅಂದ್ರೆ ಆ ಮರ ಹಂಗೆ ಸೀಸನ್ ಆಗುತ್ತೆ.
ಅದೇ ಆ ಬೆಂಡ್ ಇಲ್ಲ ಇಲ್ಲ. ಬೆಂಡ್ ಆಗೋ ಜಾಗದಲ್ಲಿ ಇಟ್ಟು ಬೆಂಡ್ ಆಯ್ತು ಅಂದ್ರೆ ಅದು ಹಂಗೆ ಹಂಗೆ ಇರುತ್ತೆ. ಮತ್ತೆ ಅದು ಪ್ಲೇನಿಂಗ್ ಅಲ್ಲಿ ತೆಗಿಬೇಕು. ಅದನ್ನೆಲ್ಲ ಲಕ್ಷ ತಿಂಗಳು ತುಂಬಾ ಇದಾಗಿ ಮಾಹಿತಿ ಸೂಕ್ಷ್ಮವಾಗಿ ಹೇಳ್ತಾರೆ. ಸೂಕ್ಷ್ಮವಾಗಿ ಮಾಹಿತಿ ಪ್ರತಿಯೊಂದು ಈ ತರ ಮಾಡ್ಕೊಳ್ಳಿ, ಆಮೇಲೆ ನಮ್ಮನ್ನು ಬೈಕೋಬಾರ್ದು. ಯಾಕಂದ್ರೆ ಅವ್ನು ಕೊಟ್ಟರೆ ಮರ ಚೆನ್ನಾಗಿರುತ್ತೆ, ನಾವು ಅದನ್ನ ಕರೆಕ್ಟ್ ಆಗಿ ಅವ್ರು ಹೇಳ್ದಂಗೆ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಾವು ಏನಂತೀವಿ ನಮ್ಗೆ ಗೊತ್ತಿರಲ್ಲ. ಓ ನೋಡಪ್ಪ ಹಿಂಗೆ ಹೇಳ್ಬಿಟ್ಟು ಈ ತರ ಮರ ಕೊಟ್ಟ ಅನ್ನೋದು ಆಗ್ಬಾರ್ದು ಅಂತ ಪ್ರತಿಯೊಂದು ಹೇಳ್ತಾನೆ. ಅದ್ರ ಮೇಲೆ ಏನಾರು ಆಯ್ತು ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಆ ತರ 4 ಮೂಲೆ ಸ್ಪಿರಿಟ್ ಲೆವೆಲ್ ಇಟ್ಕೊಂಡು ಅದ್ರ ಮೇಲೆ ಫಸ್ಟ್ ಈ ತರ ಇಡ್ತೀವಿ, ಆಮೇಲೆ ಈ ತರ ಇಡ್ತೀವಿ, ಆಮೇಲೆ ಹಿಂಗ್ ಇಡ್ತೀವಿ, ಹಿಂಗ್ 4 ದಿಕ್ಕಿಗೂ ತಿರುಗಿಸಿ ಒಂದು 20 ದಿನಕ್ಕೆ ಚೇಂಜ್ ಮಾಡಿ ಅಂತ ಹೇಳ್ತಾನೆ. ಸೀಸನ್ ಒಡೆನು ಪರ್ಫೆಕ್ಟ್ ಆಗುತ್ತೆ. ಆದ್ರಿಂದ ನಮ್ಗೆ ಈ ತರ ಗ್ರೇಡ್ ಸಿಕ್ಕಿದೆ, ಈ ತರ ಇದಾಗಿದೆ. ಆ ಕಾರಣದಿಂದ ಇವಾಗ ನಾವು ಮರ ತಗೊಂಡು ಬಂದಿದ್ದಕ್ಕೂ ಅದನ್ನ ಡೋರ್ ಮಾಡಿಸಿ ಅಥವಾ ವಾಸ್ಕಲ್ ಮಾಡಿಸಿದ್ದಕ್ಕೂ ಅದಾದ್ಮೇಲೆ ಪಾಲಿಶ್ ಮಾಡಿಸಿದ್ದಕ್ಕೂ ತುಂಬಾ ಪ್ರತಿಯೊಂದು ಹಂತದಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ದಿನ ದಿನಕ್ಕೂ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರತು ಅದರಿಂದ ಅಂತ ಅನ್ಸಿಲ್ಲ, ಖಂಡಿತ ಅನ್ಸಿಲ್ಲ. ಮತ್ತೆ ಅಂಗಡಿಗಳು ತಗೊಳ್ಳೋದಕ್ಕೂ ಸಾಮಿಲಲ್ಲಿ ಹೋಗಿ ಉಡ್ಡು ಕಟ್ ಮಾಡಿಸ್ಕೊಂಡ್ ಬರೋದಕ್ಕೂ. ಇವಾಗ ನೀವು ಮನೆಗೆ ತಂದಿರಿ ಈ ಮರ, ಈ ಮನೆಗೆ ಬಳಸಿರುವಂತದ್ದು ಟೋಟಲ್ ಎಷ್ಟು ಸೆಲೆ ತಗೊಂಡಿದ್ದೀರಿ ಸರ್? ನಾವು 115 120 ಮರ್ತಿರ್ತೀನಿ. ಮಿನಿಮಮ್ 100 ಮೇಲೆ. ಒಂದೇ ಮರ ಸಿಕ್ತಾ ಇಲ್ಲ 2 ಮರ ತಗೊಂಡ್ರ? ದಿಮ್ಮಿ 4 ದಿಮ್ಮಿ ಒಂದೇ ಮರ. 4 ದಿಮ್ಮಿ ಒಂದೇ ಮರ. ಅಂದ್ರೆ ಕಟ್ ಮಾಡಿರ್ತಾರೆ ಸೆಂಟರ್ ಅಲ್ಲಿ. ಒಂದೇ ಮರ 4 ದಿಮ್ಮಿ ಕಟ್ ಮಾಡ್ಕೊಂಡು ಇದಾಗಿದೆ. ಅಂದ್ರೆ ಒಂದೇ ಮರದಲ್ಲಿ ಎಲ್ಲಾ ಕಡೆ ಗ್ರೈನ್ಸ್ ಗಳು. ಅದಕ್ಕೆ ಇಷ್ಟು ಸೂಪರ್ ಆಗಿ ಕಾಣ್ತಿದೆ. ಯಾಕಂದ್ರೆ ನೀವು ಬರೋದು ಅರ್ಧ ಗಂಟೆ ಲೇಟ್ ಆಯ್ತು. ಈ ಮನೆ ಓಡಾಡ್ಕೊಂಡು ಬಂದ್ಬಿಟ್ಟೆ. ಯಾಕೆಂದ್ರೆ ನನ್ಗೆ ದೇವ್ರ ಮನೆ ನೋಡಿದೆ, ತುಂಬಾ ಅದ್ಭುತವಾಗಿದೆ. ಮೇಲ್ಗಡೆ ಸೆಟ್ರಸ್ ಗಳು ನೋಡಿದೆ, ಯಾವ್ದು ಸಣ್ಣ ಸೆಟ್ರಸ್ ಕೂಡ ನೀವು ಟೀಕಲ್ಲೇ ಮಾಡಿದ್ದೀರಾ ಸರ್. ಇವನ್ ನಾವು ಸ್ನಾನದ ಮನೆ ಕಿಟಕಿಗಳು ಕೂಡ ಇದೆ ಟೀಕುಡ್ಡಲ್ಲೇ ಐತೆ. ಬೆಡ್ರೂಮ್ ವಾಸ್ಕಲ್ ಕೂಡ ಡೋರ್ ಕೂಡ ನಿಮ್ಗೆ ಟೀಕುಡ್ಡಲ್ಲೇ ಐತೆ. ಬಾಲ್ಕನಿ ಡೋರ್ ಆಗ್ಬೋದು, ಇದು ಯುಟಿಲಿಟಿ ಡೋರ್ ಆಗ್ಬೋದು, ಪ್ರತಿಯೊಂದು ಟೀಕುಡ್ಡಲ್ಲೇ ಐತೆ. ಬಟ್ ಆ ಗ್ರೈನ್ಸ್ ತುಂಬಾ ಚೆನ್ನಾಗಿದೆ. ಹಂಗೆ ವಿಂಡೋಗೆ ಹೋಗೋಣ. ಈಗ ವಿಂಡೋ ಬೆಂಗಳೂರಲ್ಲಿ ನಾನ್ ನೋಡಿದಂಗೆ ಈಗ ನೋಡಿ, ಈ ವಿಂಡೋ ಸೆಟ್ರಸ್ ಇದೆ, ಮೇಲಿಂದ ಕೆಳಗಡೆವರೆಗೂ ಒಂದೇ ಪೀಸ್ ಇದೆ. ಒಂದೇ ಪೀಸ್ ಸೆಂಟ್ರಲ್ ಯಾಕೆ ಸರ್ ಪೀಸ್ ಹಾಕಿಲ್ಲ ಸರ್? ಇಷ್ಟೊತ್ತಿಗೂ ನಿಮ್ಗೆ ಹೇಳಿದ್ವಿ. ಏನ್ ಹೇಳಿದ್ವಿ ಅಂದ್ರೆ ಸರ್, ಇದು ನಾಟಿ, ನಮ್ಮ ಕರ್ನಾಟಕ ನಾಟಿ ಟೀಕು. ನಮ್ಮ ಕರ್ನಾಟಕ ಸರ್ ಹೇಳಿ ಸರ್. ಇವಾಗ ನಾನು ನಿಮ್ಗೆ ಕೇಳಿದೆ, ಈ ಸೆಟ್ರಸ್ ಮೇಲಿಂದ ಕೆಳಗಡೆವರೆಗೂ ಒಂದೇ ಪೀಸ್ ಇದೆ, ಸೆಂಟ್ರಲ್ಲಿ ಹಾಕಿಲ್ಲ ಯಾಕೆ ಅಂತ ಕೇಳಿದೆ. ಒಂದು ನಮಗೆ ಇದೊಂದು ಇದಿತ್ತು, ಮಧ್ಯೆ ಈ ತರ ಕಟ್ಟಿಂಗ್ಗಳು ಕೊಟ್ಟು ಅದೇನೋ ಸೆಟ್ರಸ್ಗೆ ಡಿಸೈನ್ಗಳು ಮಾಡಿ, ಅದು ನನಗೆ ಅಷ್ಟು ಇವಾಗಿನ ಸಿಚುವೇಶನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ಓಲ್ಡ್ ಡಿಸೈನ್ ಆಯ್ತು ಅಂತ ಒಂದು. ಎರಡನೇದು ಸರ್, ನಿಮಗೆ ಗೊತ್ತಿರೋ ಇದು ನಾವು ಹೇಳಿದ್ರೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ಕರ್ನಾಟಕ ನಾಟಿ ಟೀಕು, ಸಾಗವಾನಿ. ಆ ಕಾರಣಕ್ಕೆ ಇದು ಇಷ್ಟೊತ್ತಿಗೆ ಹೇಳಿದೆ ನಾನು ಸರ್, ಅಲ್ಲಿ ಇಷ್ಟು ವರ್ಷಗಳ ಗಟ್ಟಲೆ ಸೀಸನ್ ಮಾಡ್ತಾರೆ. ನಾವು ಅದನ್ನ ಪ್ಲೇನಿಂಗ್ ಕಟ್ ಮಾಡಿಸಿ ಅದನ್ನ ನಮ್ಮ ಸೈಜ್ ಕಟ್ ಮಾಡಿಸ್ಕೊಂಡು ಪ್ಲೇನಿಂಗ್ ಮಾಡಿಸ್ಕೊಂಡು ತಗೊಂಡು ನಾವು ಯಾವ್ಯಾವ ತರ ಸೀಸನ್ ಮಾಡಬೇಕು ಅಂತ ಹೇಳಿದ್ರೆ ಆ ತರ ಸೀಸನ್ ಮಾಡಿ. ಸೀಸನ್ ಆದ್ರೆ ಸರ್ ಇದು 6 ಅಡಿ ಅಲ್ಲ ಸರ್, 10 ಅಡಿ ಇದ್ರು ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ ಸೆಟ್ರಸ್. ಈ ಸೆಂಟ್ರಲ್ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಸ್ನೇಹಿತರೆ ಕೇಳಿ, ಈ ಸೆಂಟ್ರಲ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಪೀಸು ಉದ್ದ ಒಂದೇ ಮಾಡಿದ್ರೆ ಬೆಂಡ್ ಆಗತ್ತೆ. ಯಾಕೆಂದ್ರೆ ಶಾಮಿಲ್ಗಳಲ್ಲಾಗ್ಲಿ ಅಂಗಡಿಗಳಲ್ಲಾಗ್ಲಿ ನೀವು ಕಟ್ ಮಾಡಿಸಿ ತರುವಾಗ 100% ಸೀಸನ್ ಆಗೈತೆ ಅಂತ ಹೇಳಿ ಯಾರು ಕೊಡಲ್ಲ. ಸೀಸನ್ ಆಗೈತೆ ಅಂತ ಸುಳ್ಳು ಹೇಳ್ತಾರೆ, ನೀರು ವಾಸೆ ಇದ್ದೇ ಇರುತ್ತೆ. ನೀವು ಯಾವಾಗ ಸೀಸನ್ ಮಾಡಿ ನೀವು ಉಡ್ಡನ್ನ ಹಾಕಿ ನೋಡಿ, ಈ ತರ ಒಂದೇ ಪೀಸ್ ಹಾಕ್ತೀರಾ, ಯಾವುದೇ ಕಾರಣಕ್ಕೂ ಬೆಂಡ್ ಬರಲ್ಲ. ಈ ಸೆಂಟ್ರಲ್ ಪೀಸ್ಗಳು ಹಾಕ್ರಿ ಅಂತ ಕಾರ್ಪೆಂಟರ್ ಐಡಿಯಾ ಕೊಡ್ತಾರೆ, ಇಲ್ಲ ಅಂಗಡಿಯವ್ರು ಕೊಡ್ತಾರೆ. ಅವಾಗ ಯಾಕೆ ಕೊಡ್ತಾರೆ ಅಂದ್ರೆ ಅದು ಸೀಸನ್ ಆಗಿರಲ್ಲ, ನಿಮ್ಗೆ ಆಗ್ಬಿಡತ್ತೆ. ಒಂದ್ ವೇಳೆ ಮಳೆಗಾಲದಲ್ಲಿ ಬೆಂಡ್ ಬರ್ಬೋದು, ಇಲ್ಲ ಯೂಸ್ ಮಾಡ್ತಾ ಹಸಿ ಮರ ಆದ್ರೆ ಬೆಂಡ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆತರ ಹೇಳ್ತಾರೆ. ನೋಡಿ, ಇವರು ನಿಜವಾಗ್ಲೂ ಸಖತ್ ಅದ್ಭುತವಾಗಿ ಇಲ್ಲೇ ಅಂತಲ್ಲ, ಮೇಲ್ಗಡೆ ಅದ್ರ ಪಕ್ಕದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದೇ ಪೀಸ್ ಯೂಸ್ ಮಾಡಿದ್ದಾರೆ. ಮತ್ತೆ ದಪ್ಪ ಬಂದ್ಬಿಟ್ಟು ಪಕ್ಕ 1.25 ಇಂಚ್ ದಪ್ಪ ಇದೆ. 1.25 ಇಂಚ್ ದಪ್ಪ ಯಾವುದೇ ಕಾರಣಕ್ಕೂ ಬೆಂಡ್ ಬರಲ್ಲ, ಅಷ್ಟು ಸೂಪರ್ ಆಗಿ ಮಾಡೋರೆ. ನೋಡಿ, ನೆಕ್ಸ್ಟ್ ಇನ್ನೇನ್ ಹೇಳ್ತೀವಿ ಸರ್? ಇನ್ನ ಸದ್ಯ ನಿಮ್ಗೆ ಇನ್ನೇನ್ ಕುತೂಹಲ ಇದೆ, ಇದು ಬಿಟ್ಟರೆ ನಮ್ಮ ಪೂಜಾ ಮನೆ ನೋಡ್ಬೋದು ನೀವು. ಬನ್ನಿ ಪೂಜಾ ಮನೆ ಹತ್ರಕ್ಕೆ ಹೋಗ್ಬಿಡೋಣ. ನಂಗಂತೂ ಸಖತ್ ಖುಷಿ ಆಯ್ತು ಪೂಜಾ ಮನೆಗೆ ಬಂದು ನಾನು ನೋಡಿದೆ. ಸರ್, ಇವಾಗ ಒಂದೇ ಮರನ ತಗೊಂಡು ಇಡೀ ಮನೇನ ಅದ್ಭುತವಾಗಿ ರೆಡಿ ಮಾಡಿ, ಅದೇ ಒಂದೇ ಮರದಲ್ಲಿ ವಾಸ್ಕಲ್ ಫ್ರೇಮು ಕೂಡ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಅದು ನಮ್ಮ ಈಶ್ವರ ಲಿಂಗನೂ ಕೂಡ ಇಟ್ಟಿದ್ದೀರಾ, ಆ ಕಡೆ ಈ ಕಡೆ 2 ಬಸವನ್ ಇಟ್ಟಿದ್ದೀರಾ, ನಂದಿನ ಇಟ್ಟಿದ್ದೀರಾ. ಮತ್ತೆ 2 ಇಂಚು ದಪ್ಪ ಮರ ತಗೊಂಡು ಅದನ್ನ ಕಾರ್ವಿಂಗ್ ಮಾಡಿಸಿದೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇವಾಗ ಇದನ್ನ ನೀವು ಮರ ತಗೊಂಡ್ಬಂದು ರೆಡಿ ಮಾಡಿಸಿದಾಗ ಇನ್ನೆಷ್ಟು ಖುಷಿ ಪಟ್ಟಿರ್ತೀರಾ, ಪಾಲಿಶ್ ಆದ್ಮೇಲೆ ಇನ್ನೆಷ್ಟು. ಹೌದು ಸರ್. ಸರ್ ಫಸ್ಟ್ ದಿಮ್ಮಿ ನೋಡಿದಾಗ ಯಾವುದೇ ಒಂದು ಇದಕ್ಕಾಗಲಿ ರಾ ಮೀಟರ್ ನೋಡಿದ್ರೆ ಅಷ್ಟು ನಮ್ಗೆ ಖುಷಿ ಆಗೋದಿಲ್ಲ.
ರಾ ಮೆಟೀರಿಯಲ್ ಒಂದು ಶೇಪ್ ಬರುತ್ತೆ ಗೊತ್ತಾ ಸರ್, ಅದನ್ನ ಫಸ್ಟ್ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿದಾಗ ಅದು ಒಂಥರ ಬೆಣ್ಣೆ ಬಿಸ್ಕೆಟ್ ತರ ಕಾಣುತ್ತೆ. ಇದು ಯಾವಾಗ ಈ ಕಲರ್ ಬರುತ್ತೆ ಅಂತ ಸಾಮಾನ್ಯ ನಮಗೆ ನಾಲೆಜ್ ಅಲ್ಲಿ ಇರೋರ್ಗು ಅದು ಅನ್ಸುತ್ತೆ. ಅದರಲ್ಲೂ ಸೀಸನ್ ಆದ್ಮೇಲೆ ಕಲರ್ ಬದಲಾಗ್ತಾ ಹೋಗುತ್ತೆ. ನಮ್ಗೆ ಅವಾಗ ಇದೇನಿದು ಅಲ್ಲಿ ನೋಡಿದ್ರೆ ಭಾರ ಈ ತರ ಇತ್ತು, ದಿಮ್ಮಿ ಈ ತರ ಇತ್ತು, ಅದನ್ನ ಕಟ್ ಮಾಡಿಸಿ ಅದು ಪ್ಲೈನಿಂಗ್ ಮಾಡುವಾಗ ಈ ತರ ಬಂತು, ಬೆಣ್ಣೆ ಬಿಸ್ಕೆಟ್ ತರ ಬಂತು, ಇದು ಯಾವಾಗ ಈ ಕಲರ್ ಬರುತ್ತೆ ಅಂತ ತಲೆ ಇದ್ದೇ ಇರುತ್ತೆ. ಸೀಸನ್ ಆಗ್ತಾ ಒಂದು ಹಂತಕ್ಕೆ ಕಲರ್ ಬದಲಾವಣೆ ಆಗುತ್ತೆ. ಅವು ಒಂದ್ ಸ್ವಲ್ಪ ಪರವಾಗಿಲ್ಲ ಟೀ ಕುಡ್ ತರ ಫೀಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನ ಇವರು ನಮ್ಮ ಕಾರ್ಪೊರೇಟರ್ಗಳೆಲ್ಲ ತಗೊಂಡು ಅದನ್ನೆಲ್ಲ ಒಂದು ಹಂತಕ್ಕೆ ಅದ ಮಾಡಿ ಅದೇನು ವಾಸ್ಕಲ್ ಮಾಡ್ತಾರೆ, ಏನ್ ಫ್ರೈ ಮಾಡ್ತಾರೆ ಅದೆಲ್ಲ ಮಾಡಿದ ಮೇಲೆ ಯಾವಾಗ ಅದು ಪಾಲಿಶ್ ಬಿಡುತ್ತೆ, ಅದು ಒರಿಜಿನಾಲಿಟಿ ಗ್ರೇನ್ಸ್ ಅದು ಯಾವಾಗ ಫೀಲ್ ಕಾಣುತ್ತೆ. ನಾವು ಈ ಗ್ರೇನ್ಸ್ ಗಳೆಲ್ಲ ಹೆಂಗ್ ಗೊತ್ತಾ ಸರ್, ನಾವೇನ್ ಸೀಸನ್ ಮಾಡಿರ್ತೀವಿ, ನಾವೇನ್ ಅದನ್ನ ನೋಡ್ಕೊಂಡಿರ್ತೀವಿ, ಮಗು ನೋಡ್ಕೊಂಡ್ರೆ ಅದು ತುಂಬಾ ಅದ್ಭುತವಾಗಿ ಹೆಂಗ್ ಮಗುನ ಹೆಂಗ್ ಸಾಕೊಂಡ್ ಬರ್ತೀವಿ. ಸ್ಟಾರ್ಟಿಂಗ್ ಬಿಡ್ದಾಗ ನಮ್ಗೇನ್ ಚೆನ್ನಾಗಿ ಕಾಣಿಸೋದಿಲ್ಲ. ಬೆಳೀತಾ ಅದು ಆಟ ಪಾಠ ಅದೆಲ್ಲ ಆತರ ಇದನ್ನು ಒಂದ್ ಸೀಸನ್ ಮಾಡ್ಕೊಂಡು ಅದನ್ನ ಕಟ್ ಮಾಡಿಸಿ ದಿಮ್ಮಿ ತಗೊಂಡು ಕಟ್ ಮಾಡಿಸಿ ಸೀಸನ್ ಮಾಡಿಸಿ ಅದನ್ನ ವಾಸ್ಕಲ್ ರೆಡಿ ಮಾಡಿ ಅದನ್ನ ಪಾಲಿಶ್ ಯಾವಾಗ ಮಾಡ್ತೀವಿ ಆವಾಗ ಅದ್ರದ್ದು ಒಂದು ಒರಿಜಿನಾಲಿಟಿ, ಅದ್ರದ್ದು ಒಂದು ಲುಕ್ಕು ಎಲ್ಲ ಬದಲಾಗ್ತಾ ಇರುತ್ತೆ. ಅದು ನೋಡ್ತಾ ತುಂಬಾ ಖುಷಿ ಆಗುತ್ತೆ. ನಾವೇನ್ ಹೇಳಿದ್ವಿ ಮೇನ್ ಡೋರು ಅಥವಾ ಸೆಟ್ರಸ್ ಏನ್ ಹೇಳಿದ್ವಿ, ಅದ್ ಬಿಟ್ರೆ ನಮ್ಗೆ ಮೇನ್ ಡೋರು ಸೆಟ್ರಸ್ಗಿಂತ ಮೇನ್ ಡೋರ್ ಆದ್ಮೇಲೆ ನಮಗೆ ಪೂಜಾ ಮಂದಿರನೇ ತುಂಬಾ ಇಷ್ಟ ಆಗಿತ್ತು. ನನಗೂ ಅಷ್ಟೇ, ನಾನು ಬಂದು ಒಳಗಡೆ ನೋಡ್ತಿದ್ದಂಗೆನೆ ಮೇನ್ ಡೋರು ದೊಡ್ಡ ಸೆಟ್ರಸ್, ದೇವ್ರ ಮನೆ ನೋಡಿದ ತಕ್ಷಣ ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯ್ತು. ಆಮೇಲೆ ಮೇಲ್ಗಡೆ ಎಲ್ಲ ಹೋಗಿದೆ, ಅಲ್ಲಂತೂ ಇನ್ನೂ ಚೆನ್ನಾಗಿತ್ತು. ಯಾಕೆಂದ್ರೆ ಸಣ್ಣ ಸೆಟ್ರಸ್ಗಳು ಇಷ್ಟು ಸಣ್ಣದು ಟೀ ಕುಡ್ ಬೇಡ ಅನ್ನೋರು ಬೇಜಾನ್ ಜನ ಇರ್ತಾರೆ. ದೊಡ್ಡದು ಬೇಡ ಸಾಕು, ಹಾಲಲ್ಲಿ ಮಾತ್ರ ಕಾಣಕ್ ಸಾಕು, ಮೇಲ್ಗಡೆ ಬೆಡ್ರೂಮ್ ಅಲ್ಲಿ ಬೇಡ, ಡೋರು ಬೇಡ ಅಂತ ಅಂತಾರೆ. ಬಟ್ ಇಲ್ಲಿ ಬೆಡ್ರೂಮ್ ಅಲ್ಲ, ಬಾತ್ರೂಮ್ ಅಲ್ಲೂ ಕೂಡ ಟೀ ಕುಡ್ಡೇ ಇದೆ. ಹಂಗಾಗಿ ತುಂಬಾ ಇಷ್ಟ ಆಯ್ತು. ಈಗ ಇನ್ನ ಹೆಚ್ಚಿನ ಮಾಹಿತಿ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ಅನುಭವ. ನಾವು ಇವಾಗ ಇನ್ನು ಮನೆ ಕಟ್ಟಿರೋದು ಈಗ ಇನ್ನೂ ಒಂದು 15 ಡೇಸ್ ಆಗಿದೆ ಸರ್ ಅಷ್ಟೇ. ಮನೆ ಪೂಜೆ ಮಾಡಿ ಭಾನುವಾರ, ಈ ಭಾನುವಾರ 15 ಡೇಸ್ ಆಗುತ್ತೆ. ಇನ್ನೂ ಒಂದು ಇವಾಗ 12 ಡೇಸ್ ಆಗಿದೆ ಮನೆ ಪೂಜೆ ಮಾಡಿ. ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮನೆ ಕಟ್ಟೋದು ಎಲ್ಲರದ್ದು ಕನಸಿರುತ್ತೆ. ಒಂದು ಮಿಡಲ್ ಕ್ಲಾಸ್ ಮನೆಯವ್ರು ನಾವು ಒಂದು ಸ್ವಂತ ಮನೆ ಮಾಡಕ್ಕೆ ಮೇಲೆ ಎಲ್ಲರೂ ಆಸೆ ಇರುತ್ತೆ, ತಪ್ಪಲ್ಲ. ಆದ್ರೆ ಮನೆ ಕಟ್ಟಬೇಕಾದ್ರೆ ನಾವು ಹಾಕುವಂತ ಐಟಮ್ಗಳು, ನಾವಿವಾಗ ಇದೇ ಮರನ ನಾನು ಏನಾದ್ರೂ ಇಲ್ಲೇ ಟಿಂಬರ್ಗಳಲ್ಲಿ ತಗೋಬೇಕು ಅಂತ ಇದ್ದೀವಿ ಬೆಂಗಳೂರಲ್ಲ ಅಥವಾ ಇಲ್ಲಿ ಸುತ್ತಮುತ್ತ ಟಿಂಬರ್ಗಳಲ್ಲಿ ತಗೋಬೇಕು ಅಂತ ಇದ್ದಿದ್ರೆ, ನೀವ್ ಹೇಳಿದಾಗ ನಾನು ಪೂಜಾ ಮನೆ ಮೇನ್ ಡೋರು ಮೇನ್ ವಾಸ್ಕಲ್ನ ಮಾತ್ರ ಟಿಕ್ ಆಗ್ತಾ ಇದ್ದೆ ಸರ್. ನಾವು ಅಲ್ಲಿ ಹೋದ್ಮೇಲೆ ನಾವ್ ಎರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ ಸರ್. ಇಲ್ಲಿ ಅಂಗಡಿಗಳಲ್ಲಿ ಟೋಟಲ್ ಎಷ್ಟು ಸೆಲೆ ಅಂತ ಗೊತ್ತಿತ್ತು. ಹೌದು, ಇಲ್ಲಿ ಏನ್ ಸಲಹೆ ತರಬೇಕು, ಮತ್ತೆ ಅದೇ ನಾವು ನೀವ್ ಹೇಳ್ದಂಗೆ ರೆಡ್ ಸಾಲು ವೈಟ್ ಸಾಲು ಅಥವಾ ಒಂದೇನೋ ಕಿಟಕಿಗಳಿಗೆ ಹಾಕೋಣ ಆತರ ಇದ್ ಮಾಡೋಣ ಪ್ಲಾನ್ ನಾವು ಹೋಗಿದ್ದು. ಇದೆಲ್ಲ ಲೆಕ್ಕ ಹಾಕಿ ಅದಕ್ಕೆ ಏನಾಗುತ್ತೆ ಅಂತ ಎಲ್ಲ ಲೆಕ್ಕ ಹಾಕೊಂಡ್ವಿ ಸರ್. ತುಂಬಾ ಜಾಸ್ತಿ ಡಿಫ್ರೆನ್ಸ್ ಏನ್ ಬರ್ಲಿಲ್ಲ. ನಾವು ಅಲ್ಲಿಗೆ ಹೋಗಿ ಮರ ನೋಡಿ ಬಡ್ಜೆಟ್ ನೋಡಿದ್ಮೇಲೆ ಬೇಡ ಫುಲ್ ಟೀಕೆ ಹಾಕ್ಬೇಕು ಅಂತ 1-2 ಲಕ್ಷ ಚಿಲ್ಲರೆ ಹೆಚ್ಚು ಕಡಿಮೆ ಬರುತ್ತೆ, 1.5-2 ಲಕ್ಷ ಚಿಲ್ಲರೆ ಹೆಚ್ಚು ಕಡಿಮೆ ಬರುತ್ತೆ. ಇದಕ್ಕೂ ಅದಕ್ಕೂ ಟೋಟಲ್ ಮನೆ ನೀವ್ ಹೇಳ್ದಂಗೆ ನಾವು ಇದು ಟೀಕು ಪೂಜಾ ಮನೆ ಟೀಕು ಮೇನ್ ಡೋರ್ ಟೀಕು ಸೆಟ್ರಸ್ ಒಂದು ಟೀಕು ಮಾಡೋಣ, ಉಳಿದಿದ್ದೆಲ್ಲ ಒಂದೇ ಹಾಕೋಣ ಅಂತ ಇದ್ವಿ ಸರ್. ಈ ಒಂದೇ ಹಾಕಿ ಇವೆಲ್ಲ ಟೀಕ್ ಹಾಕಿ ಕೇಳಕ್ ಹೋಗಿದ್ವಿ ಸರ್. ಇದು 9,000 11,000 13,000 ಅಂತ ಹೇಳಿದ್ರು. ಅದ್ರಲ್ಲೂ ಒಂದೇ ಮರದ್ದು ಪೀಸು ಸಿಗಲ್ಲ ನಮಗೆ. ಅವ್ರ ಏನ್ ಮಾಡ್ತಾರೆ ಪೂಜಾ ಮನೆಗ ಇದ್ರದ್ದು ಒಂದು ಪೀಸ್ ತಗೊಟ್ಬಿಡ್ತಾರೆ, ಮೇನ್ ಡೋರ್ ಅದ್ರದ್ದು ಒಂದು ಪೀಸ್ ತಗೊಳ್ತಾರೆ. ಇದೇ ಗ್ರೇನ್ಸ್ ಬೇರೆ ಬರುತ್ತೆ, ಅದೇ ಗ್ರೇನ್ಸ್ ಬರುತ್ತೆ, ಬಟ್ ಅದು ಟೋಟಲ್ ಒಂದೇ ಗ್ರೇನ್ಸ್ ಬಂದಿರುತ್ತೆ ವಾಸ್ಕಲ್. ಬಟ್ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗಲ್ಲ. ಪಾಲಿಶ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಇದು ಬ್ರೌನ್ ಕಲರ್ ಬಂತು, ಲೈಟ್ ಕಲರ್ ಬಂತು, ಆ ತರ ಚೇಂಜ್ ಆಗುತ್ತೆ. ಕಲರ್ ಯಾವ ತರ ಹೋಗಿರ್ತದೆ. ಒಂದ್ ವೇಳೆ ಒಂದು 10 ವರ್ಷದ 20 ವರ್ಷದ 25 ವರ್ಷದ ಮರ ಆದ್ರೆ ಒಂದ್ ಕಲರ್, 50 ವರ್ಷದ ಮರ ಒಂದ್ ಕಲರ್, 100 ವರ್ಷದ ಮರ ಒಂದ್ ಕಲರ್, ಈ ತರ ಕಲರ್ ಚೇಂಜ್ ಆಗತ್ತೆ. ನಮಗೆ ಪಾಲಿಶ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಇದ್ರ ಮರ ಬಂಡವಾಳದೇ ಅಂತ. ಈಗ ಬೆಳಗ್ಗೆ ಸಂಜೆಗಳು ನಮ್ಮ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿರುತ್ತೆ. ನಿಂತ್ಕೊಂಡು ಕಟ್ಟಿಸೋಂತ ಪೇಷನ್ಸ್ ಯಾರು ಇರೋದಿಲ್ಲ. ನೀವ್ ಹೇಳ್ದಂಗೆ ಅವಾಗ್ಲೇ ಹೇಳ್ದಂಗೆ ಅವ್ರಿಗೆ ಯಾರೋ ಒಬ್ರು ಕಾಂಟ್ರಾಕ್ಟರ್ ಕೊಟ್ಬಿಡೋಣ, ಫುಲ್ ರೆಡಿ ಮಾಡಿ ಕೀ ಕೊಟ್ಬಿಡ್ತಾರೆ. ಅವ್ರು ಟೀಕ್ ಹಾಕ್ತಿವಿ ಅದಾಗ್ತಿವಿ ಇದಾಗ್ತಿವಿ. ಕೆಲವೊಂದೊಂದು ನಾವೇ ಇರೋದಿಲ್ಲ ಸರ್. ಅವ್ರು ಕೀ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ನಾವೇ ಇರೋದು ಮನೆಯಲ್ಲಿ. ನಾವು ಅದನ್ನ ಕನ್ಸಿಟ್ಕೊಂಡು ನಾವೆಲ್ಲೋ ಅಷ್ಟು ಕೂಡಿಟ್ಟು ಇನ್ನೊಂದು ಮತ್ತೊಂದು ಸೇವಿಂಗ್ಸ್ ಅಂತ ಮಾಡಿರ್ತೀವಿ. ಏನ್ ಮಾಡ್ಬೇಕು, ಮರ ಎಷ್ಟು ಸೆಲೆ ಬರುತ್ತೆ, ಏನಾಗುತ್ತೆ ಪ್ಲಾನ್ ಹಾಕ್ಸ್ಕೊಂಡೇ ಹಾಕ್ಸ್ಕೊತಾರೆ ಜನ. ಆಯ್ತಾ, ಅವಾಗ ಎಷ್ಟು ಮಿಂಡ ಬರುತ್ತೆ, ಎಷ್ಟು ಕಿಟಕಿ ಬರುತ್ತೆ, ಏನ್ ಬರುತ್ತೆ, ಓಕೆ ಇದರಲ್ಲಿ ಒಂದೇ ಮಾಡಿಸೋದು ಎಷ್ಟಾಗುತ್ತೆ, ಟೀಕ್ ಮಾಡೋದು ಎಷ್ಟಾಗುತ್ತೆ, ಎರಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಒಂದ್ಸಲಿ ಬೇರೆ ಸಾಮಿಲ್ಗೂ ಹೋಗಿ, ಟಿಂಬರ್ ಬಿಟ್ಬಿಟ್ಟು ಸಾಮಿಲ್ಗೆ ಹೋಗಿ ಮರ ನೋಡಿ ಅದು ಅಲ್ಲೂ ಒಂದು ಪ್ರೊಟೆಕ್ಷನ್ ಹಾಕ್ಸ್ಕೊಳ್ಳಿ. ಟೋಟಲ್ ಟೀಕ್ ಆದ್ರೆ ಏನ್ ಬರುತ್ತೆ, ಎಷ್ಟು ಸೆಲೆ ಬರುತ್ತೆ, ಎಷ್ಟು ಬಜೆಟ್ ಎಷ್ಟು ಕಟ್ ಮಾಡಿ ನಾವು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ತಗೊಂಡು ಇಲ್ಲಿ ಗ್ರೋಸರಿ ಏನಾಗುತ್ತೆ
ಸರ್ ಇವಾಗ ಒಂದೇ ಮಾಡಿದ್ರು ಟೀಕ್ ಮಾಡಿದ್ರು ಏನೇ ಮಾಡಿದ್ರು ಕಾರ್ಪೆಂಟರ್ ವರ್ಕ್ಗೆ ಅವ್ನು ಇಷ್ಟೊಂದು ಹಾಕಿ ಹಾಕ್ತಾ ಕೊಡ್ಲೇಬೇಕು. ಹೌದು. ಅದ್ರಲ್ಲೇನು ತುಂಬಾ ವೇರಿಯೇಷನ್ ಏನ್ ಬರಲ್ಲ ಕಾರ್ಪೆಂಟರ್ಗೆ. ನಾನು ಟೀಕ್ ಮಾಡಿದೀನಿ ಇದು ಜಾಸ್ತಿ ಹಾಕ್ಬೇಕು, ಒಂದೇ ಮಾಡಿದ್ರೆ ಕಮ್ಮಿ ಹಾಕ್ಬೇಕು, ಆತರ ಅವ್ನು ಒಂದೇ ಮಾಡಿದ್ರು ಅದೇ ಸೆಟ್ರಸ್ ಇಡಬೇಕು, ವಿಂಡೋಸ್ಗೆ ಅದೇ ರೂಮ್ಗಳು ವಾಸ್ಕಲ್ ಇಡಬೇಕು, ಏನು ಅವ್ರು ಮಾಡೋ ಕೆಲಸ ಅಷ್ಟೇ ಇರುತ್ತೆ. ಅವ್ರಿಗೆಲ್ಲ ಹೆಚ್ಚು ಕಡಿಮೆ ಬರಲ್ಲ, ಮರದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಬರುತ್ತೆ. ನಾವೇನ್ ಹೇಳ್ತೀವಿ ಟಿಂಬರ್ ಅಲ್ಲೂ ಕ್ಯಾಲ್ಕುಲೇಷನ್ ಒಂದು ಕೊಟೇಶನ್ ತಗೊಳ್ಳಿ, ಸಾಮಿಲ್ಗೆ ಹೋಗಿ ಅದು ಎಷ್ಟು ಸರಿ ಅಂತ ಇರುತ್ತೆ ಅಲ್ಲೂ ಒಂದು ಇದು ತಗೊಳ್ಳಿ. ತುಂಬಾ ಜಾಸ್ತಿ ಡಿಫ್ರೆನ್ಸ್ ಬಂತು ಅಂದ್ರೆ ನೀವೇನ್ ಥಿಂಕ್ ಮಾಡ್ತೀರಾ ನೀವೇ ಮಾಡಿ. ಇಲ್ಲ ಪರವಾಗಿಲ್ಲ 1 ಲಕ್ಷ 1.25 ಲಕ್ಷಕ್ಕೆಲ್ಲ ಯಾಕೆ ಮನೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ನಾವು ಕನಸಿನ ಮನೆ ಅಂತ ಯಾರು ಥಿಂಕ್ ಮಾಡಿ ಯಾರು ಮನೆ ಕಟ್ಟಬೇಕು ಅಂತ ಇದ್ರೆ ನಾನು ಹೇಳೋ ಒಂದು ಇದಕ್ಕೆ ಎಲ್ಲರೂ ಬಜೆಟ್ ಫ್ರೆಂಡ್ ಆಗಿ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾರು ಇದು ಮಾಡ್ಕೊಂಡು ದುಬಾರಿ ಮೈ ಮೇಲೆ ಹಾಕೊಂಡು ಕಟ್ಟಿದ್ರೆ ಯಾವ್ದು ನಾವ್ ಹೇಳ್ತಲ್ಲ. ಆದ್ರೆ ಈ ಐಟಮ್ ಲೈಫ್ ಟೈಮ್ ನಿಮ್ಗೆ ಗೊತ್ತಿದೆ, ಗೊತ್ತಿದ್ದಲ್ಲೇ ಏನಿರುತ್ತೆ ಇದು ಲೈಫ್ ಟೈಮ್. ಅದು ಬೆಂಡ್ ಆಗೋದಾಗ್ಲಿ, ಮಳೆ ಬಂದಾಗ ಉಸ್ಕೊಳ್ಳೋದಾಗ್ಲಿ. ಈಗ ನಂತರ ಈಗ 10 ಜನ ಬಂದ್ರು, ಸರ್ ಈ ಮರ ಎಲ್ಲಿ ತಂದ್ರಿ ಕೆಲಸ ಯಾರು ಮಾಡಿದ್ರು, ಪಾಲಿಶ್ ಯಾರು ಮಾಡಿದ್ರು, ಯಾಕೆಂದ್ರೆ ಅವ್ರ ಮನೆಗಳಲ್ಲಿ ಕೆಡಿಸಿರ್ತಾರೆ, ಅದು ಅನುಭವ ಆಗಿರ್ತಾರೆ, ಕೇಳ್ತಾರೆ. ಅವಾಗ ಇಲ್ಲಿ ಈ ತರ ವಿಷಯ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಓ ಇಲ್ಲ ಅವ್ರು ಇಂಥ ಕಡೆ ತಂದಿದ್ರಂತೆ, ನೀವು ಅಲ್ಲಿ ಹೋಗಿ ಇಂಥ ಕಡೆ ಕೆಲಸ ಮಾಡಿದ್ರಂತೆ, ಈ ತರ ಮೆಟೀರಿಯಲ್ ಯೂಸ್ ಮಾಡಿದ್ರಂತೆ, ಅವಾಗ ಇಷ್ಟು ಅದ್ಭುತವಾಗಿ ಬರಕ್ ಸಾಧ್ಯ. ಸರ್ ಒಂದು ಸಣ್ಣ ಮನೆ ಒಂದು ಫ್ಲೋರ್ ಮಾತ್ರ ಒಂದು 8 ರಿಂದ 10 ಚದರ ಕಟ್ಕೊತೀವಿ ಅಂದ್ರೆ ಸಾಮಿಲ್ಗೆ ಹುಡ್ಕೊಂಡು ಒಂದು ಇದಿರಲ್ಲ ಸರ್. ನನ್ನ ಒಂದು ಅನುಭವ ನಾವಿವಾಗ ಕಟ್ಟಿರೋಂಥ ಇದ್ರ ಪ್ರಕಾರ ವಿಂಡೋಸ್ ಜಾಸ್ತಿ ಬರ್ತದೆ, ವಾಸ್ಕಲ್ ಜಾಸ್ತಿ ಬರ್ತವೆ. ಸ್ವಲ್ಪ ನಾವು ಒಂದು 25 ರಿಂದ 30 ಚದರ ಕಟ್ಕೊತಾ ಇದೀವಿ, ಅಥವಾ ಇರೋದಕ್ಕಾಗ್ಲಿ ಬಾಡಿಗೆಗಾಗ್ಲಿ ಅಥವಾ ಏನೇ ಒಂದು ಮಾಡೋದಕ್ಕಾಗ್ಲಿ ಕಟ್ಕೊತಾ ಇದೀವಿ ಅಂತಂದ್ರೆ ಬಾಡಿಗೆ ಕೊಟ್ಟರು ನಮ್ಮದೇ ಮನೆ ಅಲ್ವಾ ಸರ್. ಅದು ಬೇರೆ ಇರ್ತಾರೆ ಹೋಗ್ತಾರೆ ಏನೇ ಇರೋದು ನಮ್ಮದೇ ಮನೆ. ಆ ಥರ ಅಂತ ಅಂದಾಗ ನನ್ನ ಅನುಭವ ನಾನು ಹೇಳೋ ಪ್ರಕಾರ ಟಿಂಬರಲ್ಲೂ ಒಂದು 4 ಟಿಂಬರಲ್ಲಿ ಏನು ಕೊಟೇಶನ್ ಹಾಕ್ತೀರಾ, ಸಾಮಿಲ್ಗೆ ಹೋಗಿ ನೋಡಿ ಒಂದ್ಸರಿ, ಅಲ್ಲೂ ಕೊಟೇಶನ್ ಹಾಕ್ತೀವಿ. ಅಂತ ಯೂಜ್ ಡಿಫ್ರೆನ್ಸ್ ಅಂತ ಏನು ಬರೋದಿಲ್ಲ. ಬಟ್ ಮನೆ ತುಂಬಾ ಲಕ್ಸುರಿ, ನೀವು ಏನು ಅನ್ಕೊಂಡಿರ್ತೀರ ಕನಸಿನ ಮನೆ ಅಂತ ಏನು ಕಟ್ಟಬೇಕು ಅಂತ ಹೋಗ್ತೀರಿ, ಆ ಥರ ಬರಬೇಕು, ಆ ಥರ ಒಂದು ಕಾಣಿಸ್ಬೇಕು, ಬಂದವ್ರಿಗೆ ಲಕ್ಸುರಿಯಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಆ ಸಾಮಿಲ್ಗೆ ಹೋಗಿ ದಿಮ್ಮಿ ಕೂಯಿಸ್ಕೊಂಡು ಸಿಸರ್ ಮಾಡಿ ಅವ್ರು ಹೇಳೋ ಪ್ರಕಾರ ನೀಟಾಗಿ ಮಾಡ್ಕೊಂಬಂದ್ರಿ ಅಂತ ಹೇಳಿದ್ರೆ ಈಗ ನೀವೇನ್ ಖುಷಿ ಪಡ್ತಾ ಇದ್ದೀರಾ, ನಮ್ಗೇನ್ ಖುಷಿ ಆಗ್ತದೆ ಆ ತರ ಬರುತ್ತೆ. ಖುಷಿ ಪಡ್ತೀರಾ ನೀವು ನಿಮ್ಮ ಒಂದು ದುಡ್ಡಲ್ಲೇನೆ. ಪ್ರತಿಯೊಬ್ರು ನೀವು 10 ರೂಪಾಯಿ ಖರ್ಚು ಮಾಡಿದ್ರು ನೀವು ಸಂಪಾದನೆ ಮಾಡುವಂತ ದುಡ್ಡಲ್ಲೇ ಖರ್ಚು ಮಾಡ್ತೀರಾ. ಆ ದುಡ್ಡಿಗೆ ವ್ಯಾಲ್ಯೂ ಬರಬೇಕು, ಆ ದುಡ್ಡು ಅನ್ಯಾಯ ಆಗ್ಬಾರ್ದು, ಆ ದುಡ್ಡು ಸಮರ್ಪಕವಾಗಿ ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು 4 ಕಡೆ ವಿಚಾರಿಸಿ ಸಮಯ ಸ್ಪೆಂಡ್ ಮಾಡಿ ನೀವು ಮನೆ ಕಟ್ಟೋದಕ್ಕೆ ಮೇನ್ ಇಂಪಾರ್ಟೆಂಟು. ಆಗ ಮನೆ ತುಂಬಾ ಚೆನ್ನಾಗಿ ನೀವು ಅನ್ಕೊಂಡಿದ್ದ ಮಟ್ಟಿಗೆ ಮನೆ ಬರುತ್ತೆ ಅನ್ನೋದೊಂದು ನಾನು ಹೇಳೋದು. ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಸ್ನೇಹಿತರೆ ಎಲ್ಲರಿಗೋಸ್ಕರ ನಾನು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ನೀವು ಯಾವ ಶಾಮಿಲಿಗಾರ ಹೋಗಿ, ಯಾವ ಟಿಂಬರ್ಗಾರ ಹೋಗಿ, ಯಾವುದು ಈಗ ಸಿಟಿಗಳಲ್ಲೆಲ್ಲ ಒಂದು ಚಿಕ್ಕದಾಗ ಒಂದು ಶೋರೂಮ್ ತರ ಒಂದು ಅಂಗಡಿ ತರ ಮಾಡ್ಕೊಂಡು ರೆಡಿ ಸೈಜನ್ನ ಇಟ್ಟಿರ್ತಾರೆ. ಬಟ್ ಎಲ್ಲೇ ಹೋಗಿ ಒಂದೇ ಮರದ್ದು ವುಡ್ ಇದ್ರೆ ಮಾತ್ರ ಕೊಡಿ ಅಂತ ತಗೊಳ್ಳಿ. ಯಾಕೆಂದ್ರೆ ಈಗ ಸರ್ ಹೇಳಿದ್ರು ಎಲ್ಲ ಕಡೆ ಸಿಗತ್ತೆ ಅಂತ, ಎಲ್ಲ ಕಡೆ ಸಿಗತ್ತೆ ಇಲ್ಲ ಅಂತಲ್ಲ. ಒಂದೇ ಮರ ನಿಮಗೆ ಎಷ್ಟು ಸೆಲೆ ಬೇಕು ಅಷ್ಟು ಸೆಲೆ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ತಗೊಳಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮಗೆ ಗ್ರೈನ್ಸ್ ಮ್ಯಾಚ್ ಆಗಲ್ಲ, ಕಲರ್ ಮ್ಯಾಚ್ ಆಗಲ್ಲ. ಇನ್ನೊಂದು ನಾವೇನು ಈಗ ಕಡೂರು ಲಕ್ಷ ಶಾಮಿಲ್ ಹೇಳ್ತಾ ಇದ್ದೀನಿ, ಆ ಲಕ್ಷ ಶಾಮಿಲ್ನಲ್ಲಿ ನನ್ನ VIP ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಏನಾದ್ರು ಅವ್ರು ನನಗೆ ಕೊಟ್ಟಿರೋಂಥ ಪ್ರಾಮಿಸ್, ಅದು ನೀವು ಡೂಪ್ಲೆಕ್ಸ್ ಕಟ್ತೀರಾ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, 100 ಸೆಲೆ ಮೇಲೆ ನೀವು ವುಡ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಫ್ರೀ ಡೆಲಿವರಿ ಕೊಡೋಕ್ಕೆ ವ್ಯವಸ್ಥೆ ನಾನು ಮಾಡಿದ್ದೀನಿ. ಫ್ರೀ ಡೆಲಿವರಿ ಕೊಡ್ತಾರೆ ಅವರು ನಿಮ್ಮ ಮನೆ ಬಾಗಿಲಿಗೆ ತಗೊಂಡ್ಬಂದು. ನೀವೆಲ್ಲಿ ಸ್ಟಾಕ್ ಇಡ್ತೀರಾ ಆ ಜಾಗದಲ್ಲಿ ಯಾವ ತರ ಇಡಬೇಕು, ವುಡ್ಡನ್ನ ಯಾವ್ಯಾವ ತರ ತಿರುಗಿಸ್ಬೇಕು, ಅದು ಟ್ಯೂಬ್ ಲೆವೆಲ್ಗೆ ಹೆಂಗೆ ರೆಡಿ ಮಾಡಬೇಕು, ಅದನ್ನೆಲ್ಲ ನಿಮಗೆ ಪ್ರಿಪೇರಿಂಗ್ ಅವರೇ ಮಾಡಿಕೊಡ್ತಾರೆ. ಅವಾಗ ಯಾವುದೇ ಕಾರಣಕ್ಕೂ ವುಡ್ ಬೆಂಡು ಬರಲ್ಲ, ಸೀಸನ್ ತುಂಬಾ ಚೆನ್ನಾಗಾಗತ್ತೆ. ಅವ್ರು ಹೇಳೋ ಪ್ರಕಾರ ನೀವು ಇಟ್ಟರೆ, ಅವರು ಹೇಳ್ದಂಗೆ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೀಸನ್ನು. ನೆಕ್ಸ್ಟ್ ಇವಾಗ ನಾನು ಈಗ ಏನು ಎಲ್ಲ ಮನೇನ ವಿಡಿಯೋ ಮಾಡಿದ್ದೀನಿ, ಇವಾಗ ಹೋಗಿ ಎಲ್ಲ ನಿಮಗೆ ತೋರ್ಸಕ್ಕಾಗಲ್ಲ. ನಾನು ಈ ವಿಡಿಯೋ ನಾವು ಮಾತಾಡ್ತಾನೆ ನಿಮಗೆ ಎಲ್ಲಾನು ರಿವೀಲ್ ಮಾಡ್ತೀನಿ, ತೋರಿಸ್ತೀನಿ, ವಿಂಡೋ ಸೆಟ್ರಸ್ ಎಲ್ಲಾನು ಕೂಡ. ಇನ್ನು ಮುಖ್ಯವಾಗಿ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದ್ರೆ, ಈ ನಮ್ಮ VIP ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ, ಇದೇ ತರ ಒಂದು ಒಳ್ಳೆ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ, ವಿಡಿಯೋ ಮಾಡ್ತಾನೆ ಇರ್ತೀನಿ. ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಅಷ್ಟೇ, ಏನೂ ಇಲ್ಲ. ನೀವು ಇದನ್ನ ವಿಡಿಯೋನ ಮನೆ ಕಟ್ಟೋಂಥ ಎಲ್ಲರಿಗೂ, ಕಾಂಟ್ರಾಕ್ಟರ್ಗೆ, ಇಂಜಿನಿಯರ್ಗಳಿಗೆ, ಆರ್ಕಿಟೆಕ್ಟ್ಗಳಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅಷ್ಟೇ, ಇನ್ನೇನು ಕೇಳ್ಕೊಳ್ಳಲ್ಲ ನಾನು. ಯಾಕೆಂದ್ರೆ ಇವ್ರು ಏನು ಒಂದು ಮನೆ ಕಟ್ಟಿ ಒಂದು ಒಳ್ಳೆ ಲಕ್ಸುರಿ ಫೀಲ್ ಬಂದಿದೆ, ಇದರ ನಾಟಿ ಟೀಕು ತಗೊಂಡು ಕಟ್ಟಿ ಇವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಷ್ಟು ಖುಷಿ ನೀವು ಪಡ್ಬೇಕು. ನೀವು ಮನೆ ಕಟ್ಟಿದಾಗ ಪಡ್ಬೇಕು ಖುಷಿ. ನಾನು ಇಂಥ ಒಂದು ದುಡ್ಡು ತಂದೆ
ಈಗ ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತ ನೀವು ಖುಷಿ ಪಟ್ಟರೆ ನಾವು ಖುಷಿ ಪಡ್ತೀವಿ ಸಾಕು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮನೆ ಕಟ್ಟುವಂಥವ್ರಿಗೆ, ಇಂಜಿನಿಯರ್ಗಳಿಗೆ ಎಲ್ಲರಿಗೂ. ಹಾಗೆ ಒಂದು ಮುಂದಿನ ನಾನು ಯಾವ ಒಂದು ಕ್ವಾಲಿಟಿ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆ ವಿಡಿಯೋ ನಿಮಗೆ ತಲುಪಬೇಕು ಅನ್ನೋದಕ್ಕೋಸ್ಕರ ನೀವು ಅದು ಬೆಲ್ ಐಕಾನ್ ಒಂದು ಒತ್ತಿ, ಅಷ್ಟೇ ಬಿಟ್ಟರೆ ನೀನು ಕೇಳ್ಕೊಳ್ಳಲ್ಲ. ನಿಮ್ಮ ಮನೆ ಮಗ ಮಾದೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಆತರ ನಾವು ಕೆಲವೊಂದೊಂದು ವಿಚಾರಗಳಲ್ಲಿ ಅದಕ್ಕೆ ಗೊತ್ತಿರೋ ಅನುಭವ ನಮ್ಮ ತಂದೆಗಿರೋದ್ರಿಂದ ನಮ್ಮ ತಂದೆ ಅಂತ ಹೇಳ್ತೀನಿ. ಬಟ್ ಯಾರಾದ್ರೂ ಸರಿ, ನಾನು ಹೇಳೋದು ಏನು, ಇವಾಗಿನ ಯುವ ಜನತೆಗೆ ಅಥವಾ ಇವಾಗ ಯಾರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಅನುಭವ ಇರ್ತಾರೆ. ಕೆಲವರಿಗೆ ವುಡ್ಡಲ್ಲಿ ಅನುಭವ ಇರುವಂತವ್ರಿಗೆ ಈ ಕಟ್ಟಡದ ಬಗ್ಗೆ ಆಗ್ಬೋದು ಅಥವಾ ಇಂಟೀರಿಯರ್ ಬಗ್ಗೆ ಆಗ್ಬೋದು ಅನುಭವ ಇರೋದಿಲ್ಲ. ಇದ್ರಲ್ಲಿ ಯಾರು ಅನುಭವ ಇರುತ್ತೆ ಅವ್ರದ್ದು ಎಲ್ಲಾರ ಮಾತು ಕೇಳಿ ಅಂತ ಹೇಳ್ಬಿಡಿ. ಎಲ್ಲಾರು ಇವತ್ತಿನ ಜನಕ್ಕೆ ಅವ್ರ ಲಾಭ ಅವ್ರು ಇದಕ್ಕೆ ಅಂತ ನೋಡಿರ್ತಾರೆ. ಇದ್ರ ಬಗ್ಗೆ ಯಾರು ಅನುಭವ ಇರುತ್ತೆ, ನಿಮ್ಮ ಯಾರು ಒಳ್ಳೆ ಹಿತೈಷಿಗಳು ಇರ್ತಾರೆ ಅಥವಾ ಅದ್ರ ಇದರಲ್ಲಿ ಯಾರು ಇರ್ತಾರೆ ಅವ್ರ ಬಗ್ಗೆ ಅವ್ರನ್ನ ತಿಳ್ಕೊಂಡು ಅವ್ರು ಹೇಳಿದ ಮಾತ್ರ ಕೆಲವೊಂದು ನಾವು ತಗೋಬೇಕು, ಕೇಳಬೇಕು ಅನ್ನೋ ಬೇಡ. ಒಳ್ಳೇದಾಗಿರುತ್ತೆ ಕೇಳಿ. ಒಳ್ಳೇದು ಯಾವ್ದಿರುತ್ತೆ, ಇವಾಗ ಇಂಥದ್ದು ಒಂದು ಸೀಸನ್ 3 ತಿಂಗಳು ಮುಂಚೆ ಸೀಸನ್ ಮಾಡ್ಬೇಕಂದ್ರೆ ಅವ್ರು ತೆಗೆದು ಹಾಕ್ಬಿಟ್ಟು ಮನೆ ಕಟ್ಟಕ್ ಶುರು ಮಾಡ್ರಿ ಅನ್ನೋದು ಒಳ್ಳೇದು. ಒಳ್ಳೆ ಮಾತು. ಮತ್ತೆ ಮನೆ ಕಟ್ಟಿ ನೀವು ಹುಡ್ಬೇಕಲ್ಲ ಅಷ್ಟೇ ತರನ ಅಂದ್ರೆ ಮುಗೀತು, ಅವ್ರ ಕತೆ ಕೇಳಕ್ ಮುಗೀತು. ಎರಡನೇದು ಸರ್, ನಾವ್ ಇವತ್ತು ಹಂಗಂತ ಬೆಂಗಳೂರಲ್ಲಿ ಸುಮಾರು ಟಿಂಬರ್ಗಳಿದಾವೆ, ಸುಮಾರು ಮರ ಸೇಲ್ ಮಾಡೋ ಅಂಗಡಿಗಳಿದಾವೆ. ನಾವು ಅವ್ರು ಯಾರು ತಪ್ಪು ಇದು ಅಂತ ಹೇಳ್ತಾರೆ, ಅವ್ರವ್ರ ಬಿಸ್ನೆಸ್ ಎಲ್ಲರೂ ಅವ್ರವ್ರ ಹೊಟ್ಟೆ ಪಾಡಿಗೆ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಇದು ಮಾಡ್ತಾರೆ. ಆದ್ರೆ ತುಂಬಾ ಕಷ್ಟಪಟ್ಟು ಎಲ್ಲರೂ ಸರ್ ಇವತ್ತಿನ ದಿನ ಕಷ್ಟಪಟ್ಟು ಮನೆ ಮಾಡ್ಬೇಕು, ಒಂದು ಮನೆ ಕಟ್ಬೇಕು ಕನಸಿರುತ್ತೆ ಅವ್ರಿಗೆ. ಆ ಕನಸಿಗೋಸ್ಕರ ನಾವೇನ್ ಹೇಳ್ತೀವಿ, ಸ್ವಲ್ಪ ಇರೋದ್ರಲ್ಲಿ ಒಂದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಸೆ ಏನಿರ್ತದೆ, ಒಂದು ಲಕ್ಸುರಿ ಆಗಿ ಬದುಕಬೇಕು ಅನ್ನೋದು ಸಹಜವಾಗಿ ಎಲ್ರಿಗೂ ಆಸೆ ಇರುತ್ತೆ. ಆ ಕಾರಣಕ್ಕೆ ಈ ತರ ಅವ್ರು ಇಲ್ಲೇ ಏನ್ ಇನ್ವೆಸ್ಟ್ ಮಾಡ್ತಾರೆ, ಒಂದ್ ಸ್ವಲ್ಪ ರಿಸಿಪ್ಟ್ ತಗೊಂಡು ಸಮಯ ಕೊಟ್ಟರು. ಲಕ್ಷ ಟಿಂಬರ್ ಅಂತಾನೆ ಇರುತ್ತಲ್ಲ, ತುಂಬಾ ಟಿಂಬರ್ಗಳಿದಾವೆ. ನಾವು ಏನಕ್ಕೆ ಲಕ್ಷ ಟಿಂಬರ್ನ ಬೆಟರ್ ಸೇಫ್ ಅಂತ ಹೇಳ್ತೀವಿ ಅಂದ್ರೆ, ಅಲ್ಲಿ ತುಂಬಾ ಎಲ್ಲಾ ಟಿಂಬರ್ಗಳಲ್ಲಿ ಏನ್ ಸಿಗ್ತಾ ಇರೋದಕ್ಕಿಂತ ಮರ ಅಲ್ಲಿ ಸಿಗ್ತದೆ. ಅಂದ್ರೆ ನಾನ್ ಮಾಹಿತಿ ತಗೊಂಡಿರೋ ಪ್ರಕಾರ ಅಲ್ಲಿ ಸುಮಾರು ಕಾಡಲ್ಲಿ ಮರ ಕಡಿದು ಅಂದ್ರೆ 100 ವರ್ಷದ ಮರ, ಹಳೆ ಮರನ ಕಡಿತಾರೆ ಒಂದು. ಎರಡನೇದಾಗಿ ಆ ಕಡ್ದಿರೋಂತ ಮರ 1 ವರ್ಷಗಟ್ಲೆ ಸೈಡಲ್ಲಿ ಇರ್ತಾವೆ, ಅಂದ್ರೆ ಸೀಸನ್ಗೆ. ಅದನ್ನ ತಗೊಂಡ್ ಶಾಮಿಲಿಗೆ ಹಾಕಿದ್ರೆ ಅವ್ರು 6 ತಿಂಗಳ ಗಟ್ಲೆ ಇರ್ತಾರೆ. ಅದಾದ್ಮೇಲೆ ಕಟ್ ಮಾಡಿ ಕಳಿಸುವಾಗ ಹೇಳ್ತಾರೆ, ನೀವು 3 ತಿಂಗಳು ಮಿನಿಮಮ್ ಸೀಸನ್ ಮಾಡಿ, ನಿಮ್ಗೆ ತುಂಬಾ ಗ್ರೇನ್ಸ್ ಬರುತ್ತೆ, ಪಾಲಿಶ್ ಮಾಡಿದಾಗ ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ. ನೀವು ಅದನ್ನ ಯೂಸ್ ಮಾಡಿ ಸೀಸನ್ ಮಾಡಿ. ಸೀಸನ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ಮರನ ಸೈಜ್ ಏನ್ ಕೊಟ್ಟಿರ್ತೀವಿ, ಆ ಮರ ಹಿಂಗಿಟ್ಟಿರ್ತೀವಿ, 1 ತಿಂಗಳು ಮತ್ತೆ ಹಿಂಗಿಡ್ರಿ, ಅಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಮಾಹಿತಿ ಅದ್ರ ಜೊತೆಗೆ ನಾವೇನು ಇದು ಬರುತ್ತಲ್ಲ ಸರ್, ಅಪ್ ಡೌನ್ ಇರಬಾರ್ದು ಅಂದ್ಬಿಟ್ಟು ನಾವು ಟ್ಯೂಬ್ ಲೆವೆಲ್ 4 ಮೂಲೆ ಟ್ಯೂಬ್ ಲೆವೆಲ್ ನೋಡ್ಕೊಂಡು ಅದಕ್ಕೆ ಕೆಳಗಡೆ ಎಲ್ಲ ಏನೇನ್ ಪೀಸ್ಗಳು ಕೊಟ್ಟಿರ್ಬೇಕು ಅದೆಲ್ಲ ಪೀಸ್ಗಳು ಕೊಟ್ಕೊಂಡು ಆ ಟ್ಯೂಬ್ ಲೆವೆಲ್ ಹಿಂಗೆ ಇಟ್ಟಂದ್ರೆ ಇಲ್ಲೋ ಈಕ್ವಲ್ ಆಗಿ ಬರ್ಬೇಕು. ಸ್ಪಿರಿಟ್ ಲೆವೆಲ್, ಆ ಟ್ಯೂಬ್ ಲೆವೆಲ್ ಆಗಿ ಅವಾಗ ಯಾಕಂದ್ರೆ ಅಪ್ ಡೌನ್ ಬೆಂಡ್ ಆಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಒಂದ್ ಸ್ವಲ್ಪ ಇದಿಟ್ಟಿದ್ವಿ ಅಂದ್ರೆ ಆ ಮರ ಹಂಗೆ ಸೀಸನ್ ಆಗುತ್ತೆ. ಅದೇ ಆ ಬೆಂಡ್ ಇಲ್ಲ ಬೆಂಡ್ ಆಗೋ ಜಾಗದಲ್ಲಿ ಇಟ್ಟು ಬೆಂಡ್ ಆಯ್ತು ಅಂದ್ರೆ ಅದು ಹಂಗೆ ಮತ್ತೆ ಅದು ಪ್ಲೇನಿಂಗ್ ಅಲ್ಲಿ ತೆಗಿ. ಅದನ್ನೆಲ್ಲ ಲಕ್ಷ ತುಂಬಾ ಇದಾಗಿ ಮಾಹಿತಿ ಕೊಡ್ತಾರೆ, ಸೂಕ್ಷ್ಮವಾಗಿ ಮಾಹಿತಿ. ಪ್ರತಿಯೊಂದು ಈ ತರ ಮಾಡ್ಕೊಳ್ಳಿ, ಆಮೇಲೆ ನಮ್ಮನ್ನು ಬೈಕೋಬಾರ್ದು. ಯಾಕಂದ್ರೆ ಅವ್ನು ಕೊಟ್ಟರೆ ಮರ ಚೆನ್ನಾಗಿರುತ್ತೆ, ನಾವು ಅದನ್ನ ಕರೆಕ್ಟ್ ಆಗಿ ಅವ್ರು ಹೇಳ್ದಂಗೆ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಾವು ಏನಂತೀವಿ ನಮ್ಗೆ ಗೊತ್ತಿರಲ್ಲ. ನೋಡಪ್ಪ ಹಿಂಗೆ ಹೇಳ್ಬಿಟ್ಟು ಈ ತರ ಮರ ಕೊಟ್ಟ ಅನ್ನೋದು ಆಗ್ಬಾರ್ದು ಅಂತ ಪ್ರತಿಯೊಂದು ಹೇಳ್ತಾನೆ. ಅದ್ರ ಮೇಲೆ ಏನಾರು ಆಯ್ತು ನಮ್ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಆ ತರ 4 ಮೂಲೆ ಸ್ಪಿರಿಟ್ ಲೆವೆಲ್ ಇಟ್ಕೊಂಡು ಅದ್ರ ಮೇಲೆ ಫಸ್ಟ್ ಈ ತರ ಇಡ್ತೀವಿ, ಆಮೇಲೆ ಈ ತರ ಇಡ್ತೀವಿ, ಆಮೇಲೆ ಹಿಂಗ್ ಇಡ್ತೀವಿ, ಹಿಂಗ್ 4 ದಿಕ್ಕಿಗೂ ತಿರುಗಿಸಿ ಒಂದು 20 ದಿನಕ್ಕೆ ಚೇಂಜ್ ಮಾಡಿ ಅಂತ ಹೇಳ್ತಾನೆ. ಸೀಸನ್ ಒಳ್ಳೆನೋ ಪರ್ಫೆಕ್ಟ್ ಆಗ. ಆದ್ರಿಂದ ನಮ್ಗೆ ಈ ತರ ಗ್ರೇಡ್ ಸಿಕ್ಕಿದೆ, ಈ ತರ ಇದಾಗಿದೆ. ಆ ಕಾರಣದಿಂದ ಇವಾಗ ನಾವು ಮರ ತಗೊಂಡು ಬಂದಿದ್ದಕ್ಕೂ, ಅದನ್ನ ಡೋರ್ ಮಾಡಿಸಿ ಅಥವಾ ವಾಸ್ಕಾಲ್ ಮಾಡಿಸಿದ್ದಕ್ಕೂ, ಅದಾದ್ಮೇಲೆ ಪಾಲಿಶ್ ಮಾಡಿಸಿದಕ್ಕೂ ತುಂಬಾ ಪ್ರತಿಯೊಂದು ಅಂತದ್ದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಚೆನ್ನಾಗಿ ಕಾಣಿಸ್ತಾ ಇದೆ ಹೊರತು ಅದರಿಂದ ಅಂತ ಅನ್ಸಿಲ್ಲ, ಖಂಡಿತ ಅನ್ಸಿಲ್ಲ. ಮತ್ತೆ ಅಂಗಡಿಗಳು ತಗೊಳ್ಳೋದಕ್ಕೂ, ಸಾಮಿಲಲ್ಲಿ ಹೋಗಿ ಉಡ್ಡು ಕಟ್ ಮಾಡಿಸ್ಕೊಂಡ್ ಬರೋದಕ್ಕೂ. ಇವಾಗ ನೀವು ಮನೆಗೆ ತಂದಿರಿ ಈ ಮರ, ಈ ಮನೆಗೆ ಬಳಸಿರುವಂತದ್ದು ಟೋಟಲ್ ಎಷ್ಟು ಸೆಲೆ ತಗೊಂಡಿರಿ ಸರ್? ನಾವು 115 120 ಮರ್ತಿರ್ತೀನಿ. ಮಿನಿಮಮ್ 100 ಮೇಲೆ. ಒಂದೇ ಮರ ಸಿಗ್ತಾ ಇಲ್ಲ 2 ಮರ ತಗೊಂಡ್ರ? ದಿಮ್ಮಿ 4 ದಿಮ್ಮಿ ಒಂದೇ ಮರ. 4 ದಿಮ್ಮಿ ಒಂದೇ ಮರ. ಅಂದ್ರೆ ಕಟ್ ಮಾಡಿರ್ತಾರೆ ಸೆಂಟ್ರಲ್ಲಿ. ಒಂದೇ ಮರ 4 ದಿಮ್ಮಿ ಕಟ್ ಮಾಡ್ಕೊಂಡು ಇದಾಗಿದೆ. ಅಂದ್ರೆ ಒಂದೇ ಮರದಲ್ಲಿ ಎಲ್ಲಾ ಕಡೆ ಗ್ರೈನ್ಸ್ ಗಳು. ಅದಕ್ಕೆ ಇಷ್ಟು ಸೂಪರ್ ಆಗಿ ಕಾಣ್ತಿದೆ. ಯಾಕಂದ್ರೆ ನೀವು ಬರೋದು ಅರ್ಧ ಗಂಟೆ ಲೇಟ್ ಆಯ್ತು, ಇಡೀ ಮನೆ ಓಡಾಡ್ಕೊಂಡು ಬಂದ್ಬಿಟ್ಟೆ. ಯಾಕೆಂದ್ರೆ ನನ್ಗೆ ದೇವ್ರ ಮನೆ ನೋಡಿದೆ, ತುಂಬಾ ಅದ್ಭುತವಾಗಿದೆ.
ಮೇಲ್ಗಡೆ ಸೆಟ್ರಸ್ಗಳು ನೋಡಿದೆ, ಯಾವ್ದು ಸಣ್ಣ ಸೆಟ್ರಸ್ ಕೂಡ ನೀವು ಟೀಕಲ್ಲೇ ಮಾಡಿದ್ದೀರಾ ಸರ್. ಇವನ್ ನಾವು ಸ್ನಾನದ ಮನೆ ಕಿಟಕಿಗಳು ಕೂಡ ಇದೆ ಟೀ ಕುಡ್ಡಲ್ಲೇ ಐತೆ. ಬೆಡ್ರೂಮ್ ವಾಸ್ಕಲ್ ಕೂಡ ಟೀ ಕುಡ್ಡಲ್ಲೇ ಇದೆ. ಡೋರ್ ಕೂಡ ನಿಮ್ಗೆ ಟೀ ಕುಡ್ಡಲ್ಲೇ ಐತೆ. ನಿಜವಾಗ್ಲೂ ಸಕ್ಕ ಬಾಲ್ಕನಿ ಡೋರ್ ಆಗ್ಬೋದು, ಇದು ಯುಟಿಲಿಟಿ ಡೋರ್ ಆಗ್ಬೋದು, ಪ್ರತಿಯೊಂದು ಟೀ ಕುಡ್ಡಲ್ಲೇ ಐತೆ. ಬಟ್ ಆ ಗ್ರೈನ್ಸ್ ಒಂದೇ ಮರ ತುಂಬಾ ಚೆನ್ನಾಗಿದೆ. ಹಂಗೆ ವಿಂಡೋಗೆ ಹೋಗೋಣ. ಈಗ ವಿಂಡೋ ಬೆಂಗಳೂರಲ್ಲಿ ನಾನ್ ನೋಡಿದಂಗೆ ಈಗ ನೋಡಿ, ಈ ವಿಂಡೋ ಸೆಟ್ರಸ್ ಇದೆ, ಮೇಲಿಂದ ಕೆಳಗಡೆವರೆಗೂ ಒಂದೇ ಪೀಸ್ ಇದೆ. ಒಂದೇ ಪೀಸ್ ಸೆಂಟ್ರಲ್ ಯಾಕೆ ಸರ್ ಪೀಸ್ ಹಾಕಿಲ್ಲ ಸರ್? ಇಷ್ಟೊತ್ತಿಗೂ ನಿಮ್ಗೆ ಹೇಳಿದ್ವಿ. ಏನ್ ಹೇಳಿದ್ವಿ ಅಂದ್ರೆ ಸರ್, ಇದು ನಾಟಿ, ನಾವು ಕರ್ನಾಟಕ ನಾಟಿ ಟೀಕು, ನಮ್ಮ ಕರ್ನಾಟಕ. ಸರ್ ಹೇಳಿ ಸರ್. ಇವಾಗ ನಾನು ನಿಮ್ಗೆ ಕೇಳಿದೆ, ಈ ಸೆಟ್ರಸ್ ಮೇಲಿಂದ ಕೆಳಗಡೆವರೆಗೂ ಒಂದೇ ಪೀಸ್ ಇದೆ, ಸೆಂಟ್ರಲ್ ಹಾಕಿಲ್ಲ ಯಾಕೆ ಅಂತ ಕೇಳಿದೆ. ಒಂದು ನಮಗೆ ಇದೊಂದು ಇದಿತ್ತು, ಮಧ್ಯೆ ಮಧ್ಯೆ ಈ ತರ ಪಟ್ಟಿಗಳು ಕೊಟ್ಟು ಅದೇನೋ ಸೆಟ್ರಸ್ಗೆ ಡಿಸೈನ್ಗಳು ಮಾಡಿ, ಅದು ನನಗೆ ಅಷ್ಟು ಇವಾಗಿನ ಸಿಚುವೇಶನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ಓಲ್ಡ್ ಡಿಸೈನ್ ಆಯ್ತು ಅಂತ ಒಂದು. ಎರಡನೇದು ಸರ್, ನಿಮಗೆ ಗೊತ್ತಿರೋ ಇದು ನಾವು ಹೇಳಿದ್ರೆ ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ಕರ್ನಾಟಕ ನಾಟಿ ಟೀಕು, ಸಾಗವಾನಿ. ಆ ಕಾರಣಕ್ಕೆ ಇದು ಇಷ್ಟೊತ್ತಿಗೆ ಹೇಳಿದೆ ನಾನು ಸರ್, ಅಲ್ಲಿ ಇಷ್ಟು ವರ್ಷಗಳ ಗಟ್ಟಲೆ ಸೀಸನ್ ಮಾಡ್ತಾರೆ, ನಾವು ಅದನ್ನ ಪ್ಲೇನಿಂಗ್ ಕಟ್ ಮಾಡಿಸಿ ಅದನ್ನ ನಮ್ಮ ಸೈಜ್ ಕಟ್ ಮಾಡಿಸ್ಕೊಂಡು ಪ್ಲೇನಿಂಗ್ ಮಾಡಿಸ್ಕೊಂಡು ತಗೊಂಡು ನಾವು ಯಾವ ತರ ಸೀಸನ್ ಮಾಡಬೇಕು ಅಂತ ಹೇಳಿದ್ರೆ ಆ ತರ ಸೀಸನ್ ಮಾಡಿ. ಸೀಸನ್ ಆದ್ರೆ ಸರ್ ಇದು 6 ಅಡಿ ಅಲ್ಲ ಸರ್, 10 ಅಡಿ ಇದ್ರೂ ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಿಲ್ಲ ಸೆಟ್ರಸ್. ಈ ಸೆಂಟ್ರಲ್ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಸ್ನೇಹಿತರೆ ಕೇಳಿ, ಈ ಸೆಂಟ್ರಲ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಪೀಸು ಉದ್ದ ಒಂದೇ ಮಾಡಿದ್ರೆ ಬೆಂಡ್ ಆಗತ್ತೆ. ಯಾಕೆಂದ್ರೆ ಶಾಮಿಲ್ಗಳಲ್ಲಾಗ್ಲಿ ಅಂಗಡಿಗಳಲ್ಲಾಗ್ಲಿ ನೀವು ಕಟ್ ಮಾಡಿಸಿ ತರುವಾಗ 100% ಸೀಸನ್ ಆಗೈತೆ ಅಂತ ಹೇಳಿ ಯಾರು ಕೊಡಲ್ಲ. ಸೀಸನ್ ಆಗೈತೆ ಅಂತ ಸುಳ್ಳು ಹೇಳ್ತಾರೆ, ನೀರು ವಾಸೆ ಇದ್ದೇ ಇರುತ್ತೆ. ನೀವು ಯಾವಾಗ ಸೀಸನ್ ಮಾಡಿ ನೀವು ಉದ್ದನ್ನ ಹಾಕಿ ನೋಡಿ, ಈ ತರ ಒಂದೇ ಪೀಸ್ ಹಾಕ್ತೀರಾ, ಯಾವುದೇ ಕಾರಣಕ್ಕೂ ಬೆಂಡ್ ಬರಲ್ಲ. ಈ ಸೆಂಟ್ರಲ್ ಪೀಸ್ಗಳು ಹಾಕ್ರಿ ಅಂತ ಕಾರ್ಪೆಂಟರ್ ಐಡಿಯಾ ಕೊಡ್ತಾರೆ, ಇಲ್ಲ ಅಂಗಡಿಯವ್ರು ಕೊಡ್ತಾರೆ. ಅವಾಗ ಯಾಕೆ ಕೊಡ್ತಾರೆ ಅಂದ್ರೆ ಅದು ಸೀಸನ್ ಆಗಿರಲ್ಲ, ಬೆಂಡ್ ಆಗ್ಬಿಡುತ್ತೆ. ಒಂದ್ ವೇಳೆ ಮಳೆಗಾಲದಲ್ಲಿ ಬೆಂಡ್ ಬರ್ಬೋದು, ಇಲ್ಲ ಯೂಸ್ ಮಾಡ್ತಾ ಮಾಡ್ತಾ ಹಸಿ ಮರ ಆದ್ರೆ ಬೆಂಡ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆತರ ಹೇಳ್ತಾರೆ. ನೋಡಿ, ಇವರು ನಿಜವಾಗ್ಲೂ ಸಖತ್ ಅದ್ಭುತವಾಗಿ, ಇಲ್ಲೇ ಅಂತಲ್ಲ ಮೇಲ್ಗಡೆ ಅದ್ರ ಪಕ್ಕದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದೇ ಪೀಸ್ ಯೂಸ್ ಮಾಡಿದ್ದಾರೆ. ಮತ್ತೆ ದಪ್ಪ ಬಂದ್ಬಿಟ್ಟು ಪಕ್ಕ 1.25 ಇಂಚ್ ದಪ್ಪ ಇದೆ. 1.25 ಇಂಚ್ ದಪ್ಪ ಯಾವುದೇ ಕಾರಣಕ್ಕೂ ಬೆಂಡ್ ಬರಲ್ಲ, ಅಷ್ಟು ಸೂಪರ್ ಆಗಿ ಮಾಡೋರೆ ನೋಡಿ. ನೆಕ್ಸ್ಟ್ ಇನ್ನೇನ್ ಹೇಳ್ತೀವಿ ಸರ್? ಇನ್ನ ಸದ್ಯ ನಿಮ್ಗೆ ಇನ್ನೇನ್ ಕುತೂಹಲ ಇದೆ, ಇದು ಬಿಟ್ಟರೆ ನಮ್ಮ ಪೂಜಾ ಮನೆ ನೋಡ್ಬೋದು ನೀವು. ಬನ್ನಿ ಪೂಜಾ ಮನೆ ಹತ್ರಕ್ಕೆ ಹೋಗ್ಬಿಡೋಣ. ನಿಜವಾಗಿ ನಂಗಂತೂ ಸಖತ್ ಖುಷಿ ಆಯ್ತು ಪೂಜಾ ಮನೆಗೆ ಬಂದು. ನಾನು ನೋಡಿದೆ ಸರ್, ಇವಾಗ ಒಂದೇ ಮರನ ತಗೊಂಡು ಇಡೀ ಮನೇನ ಅದ್ಭುತವಾಗಿ ರೆಡಿ ಮಾಡಿ, ಅದೇ ಒಂದೇ ಮರದಲ್ಲಿ ವಾಸ್ಕಲ್ ಫ್ರೇಮು ಕೂಡ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಅದು ನಮ್ಮ ಈಶ್ವರ ಲಿಂಗನೂ ಕೂಡ ಇಟ್ಟಿದ್ದೀರಾ, ಆ ಕಡೆ ಈ ಕಡೆ 2 ಬಸವನ್ ಇಟ್ಟಿದ್ದೀರಾ, ನಂದಿನ ಇಟ್ಟಿದ್ದೀರಾ. ಮತ್ತೆ 2 ಇಂಚು ದಪ್ಪ ಮರ ತಗೊಂಡು ಅದನ್ನ ಕಾರ್ವಿಂಗ್ ಮಾಡಿಸಿದೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇವಾಗ ಇದನ್ನ ನೀವು ಮರ ತಗೊಂಡ್ಬಂದು ರೆಡಿ ಮಾಡಿಸಿದಾಗ ಇನ್ನೆಷ್ಟು ಖುಷಿ ಪಟ್ಟಿರ್ತೀರಾ, ಪಾಲಿಶ್ ಆದ್ಮೇಲೆ ಇನ್ನೆಷ್ಟು. ಹೌದು ಸರ್. ಸರ್ ಫಸ್ಟ್ ದಿಮ್ಮಿ ನೋಡಿದಾಗ ಯಾವುದೇ ಒಂದು ಇದಕ್ಕಾಗಲಿ ರಾ ಮೆಟೀರಿಯಲ್ ನೋಡಿದ್ರೆ ಅಷ್ಟು ನಮ್ಗೆ ಖುಷಿ ಆಗೋದಿಲ್ಲ. ರಾ ಮೆಟೀರಿಯಲ್ ಒಂದು ಶೇಪ್ ಬರುತ್ತೆ ಗೊತ್ತಾ ಸರ್, ಅದನ್ನ ಫಸ್ಟ್ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿದಾಗ ಅದು ಒಂಥರ ಬೆಣ್ಣೆ ಬಿಸ್ಕೆಟ್ ತರ ಕಾಣುತ್ತೆ. ಇದು ಯಾವಾಗ ಈ ಕಲರ್ ಬರುತ್ತೆ ಅಂತ ಸಾಮಾನ್ಯ ನಾಲೆಜ್ ಅಲ್ಲಿ ಇರೋರ್ಗು ಅದು ಅನ್ಸುತ್ತೆ. ಅದರಲ್ಲೂ ಸೀಸನ್ ಆದ್ಮೇಲೆ ಕಲರ್ ಬದಲಾಗ್ತಾ ಹೋಗುತ್ತೆ. ನಮ್ಗೆ ಅವಾಗ ಇದು ಅಲ್ಲಿ ನೋಡಿದ್ರೆ ಭಾಳ ಈ ತರ ಇತ್ತು, ದಿಮ್ಮಿ ಈ ತರ ಇತ್ತು, ಅದನ್ನ ಕಟ್ ಮಾಡಿಸಿ ಅದು ಪ್ಲೈನಿಂಗ್ ಮಾಡುವಾಗ ಈ ತರ ಬಂತು, ಬೆಣ್ಣೆ ಬಿಸ್ಕೆಟ್ ತರ ಬಂತು. ಇದು ಯಾವಾಗ ಈ ಕಲರ್ ಬರುತ್ತೆ ಅಂತ ತಲೆ ಇದ್ದೇ ಇರುತ್ತೆ. ಸೀಸನ್ ಆಗ್ತಾ 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 ಒಂದು ಹಂತಕ್ಕೆ ಕಲರ್ ಬದಲಾವಣೆ ಆಗುತ್ತೆ. ಅವು ಒಂದ್ ಸ್ವಲ್ಪ ಪರವಾಗಿಲ್ಲ ಟೀ ಕುಡ್ ತರ ಫೀಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದನ್ನ ಇವರು ನಮ್ಮ ಕಾರ್ಪೊರೇಟರ್ಗಳೆಲ್ಲ ತಗೊಂಡು ಅದನ್ನೆಲ್ಲ ಒಂದು ಹಂತಕ್ಕೆ ಅದ ಮಾಡಿ ಅದೇನು ವಾಸ್ಕಲ್ ಮಾಡ್ತಾರೆ, ಏನ್ ಫ್ರೈ ಮಾಡ್ತಾರೆ ಅದೆಲ್ಲ ಮಾಡಿದ ಮೇಲೆ ಯಾವಾಗ ಅದಕ್ಕೆ ಪಾಲಿಶ್ ಬಿಡುತ್ತೆ, ಅದು ಒರಿಜಿನಾಲಿಟಿ ಗ್ರೇನ್ಸ್ ಅದು ಯಾವಾಗ ಫೀಲ್ ಕಾಣುತ್ತೆ. ನಾವು ಈ ಗ್ರೇನ್ಸ್ ಗಳಲ್ಲಿ ಹೆಂಗ್ ಗೊತ್ತಾ ಸರ್, ನಾವೇನ್ ಸೀಸನ್ ಮಾಡಿರ್ತೀವಿ, ನಾವೇನ್ ಅದನ್ನ ನೋಡ್ಕೊಂಡಿರ್ತೀವಿ, ಮಗು ನೋಡ್ಕೊಂಡು ನಾವು ನೋಡ್ಕೊಂಡ್ರೆ ಅದು ತುಂಬಾ ಅದ್ಭುತವಾಗಿ ಹೆಂಗ್ ಮಗುನ ಹೆಂಗ್ ಸಾಕೊಂಡ್ ಬರ್ತೀವಿ. ಸ್ಟಾರ್ಟಿಂಗ್ ಬಿಡ್ದಾಗ ನಮ್ಗೇನ್ ಚೆನ್ನಾಗಿ ಕಾಣಿಸೋದಿಲ್ಲ, ಬೆಳಿತಾ 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 ಅದು ಆಟ ಪಾಠ ಅದೆಲ್ಲ ಆತರ ಇದನ್ನು ಒಂದು ಸೀಸನ್ ಮಾಡ್ಕೊಂಡು ಅದನ್ನ ಕಟ್ ಮಾಡಿಸಿ ದಿಮ್ಮಿ ತಗೊಂಡು ಕಟ್ ಮಾಡಿಸಿ ಸೀಸನ್ ಮಾಡಿಸಿ ಅದನ್ನ ವಾಸ್ಕಲ್ ರೆಡಿ ಮಾಡಿ ಅದನ್ನ ಪಾಲಿಶ್ ಯಾವಾಗ ಮಾಡ್ತೀವಿ ಆವಾಗ ಅದ್ರದ್ದು ಒಂದು ಒರಿಜಿನಾಲಿಟಿ, ಅದ್ರದ್ದು ಒಂದು ಲುಕ್ಕು ಎಲ್ಲ ಬದಲಾಗ್ತಾ ಇರುತ್ತೆ. ಅದು ನೋಡ್ತಾ ನೋಡ್ತಾ ನೋಡ್ತಾನೆ ತುಂಬಾ ಖುಷಿ ಆಗುತ್ತೆ. ನಾವೇನ್ ಹೇಳಿದ್ವಿ ಮೇನ್ ಡೋರು ಅಥವಾ ಸೆಟ್ರಸ್ ಏನ್ ಹೇಳಿದ್ವಿ, ಅದ್ ಬಿಟ್ರೆ ನಮ್ಗೆ ಮೇನ್ ಡೋರು ಸೆಟ್ರಸ್ಗಿಂತ ಮೇನ್ ಡೋರ್ ಆದ್ಮೇಲೆ ನಮ್ಗೆ ಪೂಜಾ ಮನೆ ತುಂಬಾ ಇಷ್ಟ ಆಗಿತ್ತು. ನನಗೂ ಅಷ್ಟೇ. ನಾನು ಬಂದು ಒಳಗಡೆ ನೋಡ್ತಿದ್ದಂಗೆನೆ
ಮೇನ್ ಡೋರು ದೊಡ್ಡ ಸೆಟ್ರಸ್. ಹೌದು. ದೇವ್ರ ಮನೆ ನೋಡಿದ ತಕ್ಷಣ ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯ್ತು. ಹೌದು, ಹೌದು. ಆಮೇಲೆ ಮೇಲ್ಗಡೆ ಎಲ್ಲ ಹೋಗಿದೆ, ಅಲ್ಲಂತೂ ಇನ್ನೂ ಚೆನ್ನಾಗಿತ್ತು. ಹೌದು. ಯಾಕಂದ್ರೆ ಸಣ್ಣ ಸಣ್ಣ ಸೆಟ್ರಸ್ಗಳು ಇಷ್ಟು ಸಣ್ಣದು ಟೀಕುಡ್ ಬೇಡ ಅನ್ನೋರು ಬೇಜಾನ್ ಜನ ಇರ್ತಾರೆ. ದೊಡ್ಡದು ಬೇಡ ಸಾಕು, ಹಾಲಲ್ಲಿ ಮಾತ್ರ ಕಾಣಕ್ ಸಾಕು, ಖಂಡಿತ. ಮೇಲ್ಗಡೆ ಬೆಡ್ರೂಮ್ ಅಲ್ಲಿ ಬೇಡ, ಡೋರು ಬೇಡ ಅಂತ ಅಂತಾರೆ. ಬಟ್ ಇಲ್ಲಿ ಬೆಡ್ರೂಮ್ ಅಲ್ಲ, ಬಾತ್ರೂಮ್ ಅಲ್ಲೂ ಕೂಡ ಟೀ ಕುಡ್ಡೆ ಐತೆ. ಹಾಗಾಗಿ ತುಂಬಾ ಇಷ್ಟ ಆಯ್ತು. ಈಗ ಇನ್ನ ಹೆಚ್ಚಿನ ಮಾಹಿತಿ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಅನುಭವ, ನಾವು ಇವಾಗ ಇನ್ನು ಮನೆ ಕಟ್ಟಿರೋದು ಈಗ ಇನ್ನೂ ಒಂದು 15 ಡೇಸ್ ಆಗಿದೆ ಸರ್ ಅಷ್ಟೇ. ಮನೆ ಪೂಜೆ ಮಾಡಿ ಭಾನುವಾರ, ಈ ಭಾನುವಾರ 15 ಡೇಸ್ ಆಗಿತ್ತು. ಇನ್ನೂ ಒಂದು ಇವಾಗ 12 ಡೇಸ್ ಆಗಿದೆ ಮನೆ ಪೂಜೆ ಮಾಡಿ. ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮನೆ ಕಟ್ಟೋದು ಎಲ್ಲರದ್ದು ಕನಸಿರುತ್ತೆ. ಒಂದು ಮಿಡಲ್ ಕ್ಲಾಸ್ ಮನೆಯವ್ರು ನಾವು ಒಂದು ಸ್ವಂತ ಮನೆ ಮಾಡಕ್ಕೆ ಮೇಲೆ ಎಲ್ಲರೂ ಆಸೆ ಇರುತ್ತೆ, ತಪ್ಪಲ್ಲ. ಆದ್ರೆ ಮನೆ ಕಟ್ಟಬೇಕಾದ್ರೆ ನಾವು ಹಾಕುವಂತ ಐಟಮ್ಗಳು, ನಾವಿವಾಗ ಇದೇ ಮರನ ನಾನು ಏನಾದ್ರೂ ಇಲ್ಲೇ ಟಿಂಬರ್ಗಳಲ್ಲಿ ತಗೋಬೇಕು ಅಂತ ಇದ್ದೀವಿ ಬೆಂಗಳೂರಲ್ಲ, ಅಥವಾ ಇಲ್ಲಿ ಸುತ್ತಮುತ್ತ ಟಿಂಬರ್ಗಳಲ್ಲಿ ತಗೋಬೇಕು ಅಂತ ಇದ್ದಿದ್ರೆ, ನೀವ್ ಹೇಳಿದ್ರೆ ನಾನು ಪೂಜಾ ಮನೆ ಮೇನ್ ಡೋರು ಮೇನ್ ವಾಸ್ಕಲ್ನ ಮಾತ್ರ ಟಿಕ್ ಆಗ್ತಾ ಇದ್ದೆ ಸರ್. ನಾವು ಅಲ್ಲಿ ಹೋದ್ಮೇಲೆ ನಾವ್ ಎರಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ ಸರ್. ಅದು ಇಲ್ಲಿ ಅಂಗಡಿಗಳಲ್ಲಿ ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಅಲ್ಲಿ ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಟೋಟಲ್ ಎಷ್ಟು ಸೆಲೆ ಅಂತ ಗೊತ್ತಿತ್ತು. ಹೌದು. ಇಲ್ಲಿ ಏನ್ ಸೆಲೆ ತಗೋಬೇಕು, ಮತ್ತೆ ಅದೇ ನಾವು ನೀವ್ ಹೇಳ್ದಂಗೆ ರೆಡ್ ಸಾಲೋ ವೈಟ್ ಸಾಲೋ ಅಥವಾ ಒಂದೇನೋ ಕಿಟಕಿಗಳಿಗೆ ಹಾಕೋಣ ಆತರ ಇದ್ ಮಾಡೋಣ ಪ್ಲಾನ್ ಅಲ್ಲಿ ನಾವು ಹೋಗಿದ್ದು. ಇದೆಲ್ಲ ಲೆಕ್ಕ ಹಾಕಿ ಅದಕ್ಕೆ ಏನಾಗುತ್ತೆ ಅಂತ ಎಲ್ಲ ಲೆಕ್ಕ ಹಾಕೊಂಡ್ವಿ ಸರ್. ತುಂಬಾ ಜಾಸ್ತಿ ಡಿಫ್ರೆನ್ಸ್ ಏನ್ ಬರ್ಲಿಲ್ಲ. ನಾವು ಅಲ್ಲಿಗೆ ಹೋಗಿ ಮರ ನೋಡಿ ಬಡ್ಜೆಟ್ ನೋಡಿದ್ಮೇಲೆ ಬೇಡ ಫುಲ್ ಟೀಕೆ ಹಾಕ್ಬೇಕು ಅಂತ ಒಂದ್ 2 ಲಕ್ಷ ಚಿಲ್ಲರೆ ಹೆಚ್ಚು ಕಡಿಮೆ ಬರುತ್ತೆ, 1.5-2 ಲಕ್ಷ ಚಿಲ್ಲರೆ ಹೆಚ್ಚು ಕಡಿಮೆ ಬರುತ್ತೆ. ಇದಕ್ಕೂ ಅದಕ್ಕೂ ಅಂತ ಟೋಟಲ್ ಮನೆ ನೀವ್ ಹೇಳ್ದಂಗೆ ನಾವು ಇದು ಟೀಕು, ಪೂಜಾ ಮನೆ ಟೀಕು, ಮೇನ್ ಡೋರ್ ಟೀಕು, ಸೆಂಟ್ರಸ್ ಒಂದು ಟೀಕು ಮಾಡೋಣ, ಉಳಿದಿದ್ದೆಲ್ಲ ಒಂದೇ ಹಾಕೋಣ ಅಂತ ಇದ್ವಿ ಸರ್. ಈ ಒಂದೇ ಹಾಕಿ ಇವೆಲ್ಲ ಟೀಕ್ ಹಾಕಿ ಕೇಳಕ್ ಹೋಗಿದ್ವಿ ಸರ್. ಇದು 9,000, 11,000, 13,000 ಅಂತ ಹೇಳಿದ್ರು. ಅದ್ರಲ್ಲೂ ಒಂದೇ ಮರದ್ದು ಪೀಸು ಸಿಗಲ್ಲ ನಮಗೆ. ಅವ್ರ ಏನ್ ಮಾಡ್ತಾರೆ, ಪೂಜಾ ಮನೆಗ ಇದ್ರದ್ದು ಒಂದು ಪೀಸ್ ತಗೊಟ್ಬಿಡ್ತಾರೆ, ಮೇನ್ ಡೋರ್ ಅದ್ರದ್ದು ಒಂದು ಪೀಸ್ ತಗೊಳ್ತಾರೆ. ಇದೇ ಗ್ರೇಸ್ ಬೇರೆ ಬರುತ್ತೆ, ಅದೇ ಗ್ರೇಸ್ ಬರುತ್ತೆ. ಬಟ್ ಅದು ಟೋಟಲ್ ಒಂದೇ ಗ್ರೇಸ್ ಬಂದಿರುತ್ತೆ ವಾಸ್ಕಲ್. ಬಟ್ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗಲ್ಲ. ಪಾಲಿಶ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ. ಇದು ಬ್ರೌನ್ ಕಲರ್ ಬಂತು, ಲೈಟ್ ಕಲರ್ ಬಂತು, ಆ ತರ ಚೇಂಜ್ ಆಗುತ್ತೆ. ಕಲರ್ ಯಾವ ತರ ಹೋಗಿರ್ತದೆ. ಈಗ ಒಂದ್ ವೇಳೆ ಒಂದು 10 ವರ್ಷದ, 20 ವರ್ಷದ, 25 ವರ್ಷದ ಮರ ಆದ್ರೆ ಅದೊಂದ್ ಕಲರ್, 50 ವರ್ಷದ ಮರ ಒಂದ್ ಕಲರ್, 100 ವರ್ಷದ ಮರ ಒಂದ್ ಕಲರ್, ಈ ತರ ಕಲರ್ ಚೇಂಜ್ ಆಗತ್ತೆ. ನಮಗೆ ಪಾಲಿಶ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಇದ್ರ ಮರ ಪಟ್ಕೊಳ್ಳೋದೇ ಅಂತ. ಈಗ ಬೆಳಗ್ಗೆ ಸಂಜೆಗಳು ನಮ್ಮ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿರುತ್ತೆ. ನಿಂತ್ಕೊಂಡು ಕಟ್ಟಿಸೋಂತ ಪೇಷನ್ಸ್ ಯಾರು ಇರೋದಿಲ್ಲ. ನೀವ್ ಹೇಳ್ದಂಗೆ ಅವಾಗ್ಲೇ ಹೇಳ್ದಂಗೆ ಅವ್ರಿಗೆ ಯಾರೋ ಒಬ್ರು ಕಾಂಟ್ರಾಕ್ಟರ್ ಕೊಟ್ಬಿಡೋಣ, ಫುಲ್ ರೆಡಿ ಮಾಡಿ ಕೀ ಕೊಟ್ಬಿಡ್ತಾರೆ. ಅವ್ರು ಟೀಕ್ ಹಾಕ್ತಿವಿ, ಅದಾಗ್ತಿವಿ, ಇದಾಗ್ತಿವಿ. ಕೆಲವೊಂದೊಂದು ನಾವೇ ಇರೋದಿಕ್ಕಲ್ವ ಸರ್, ಅವ್ರು ಕೀ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಾವೇ ಇರೋದು ಮನೆಯಲ್ಲಿ, ನಾವ್ ಅದನ್ನ ಕನ್ಸಿಟ್ಕೊಂಡು ನಾವೆಲ್ಲೋ ಅಷ್ಟು ಕೂಡಿಟ್ಟು ಇನ್ನೊಂದು ಮತ್ತೊಂದು ಸೇವಿಂಗ್ಸ್ ಅಂತ ಮಾಡಿರ್ತೀವಿ. ಏನ್ ಮಾಡ್ಬೇಕು, ಮರ ಇಷ್ಟು ಸೆಲೆ ಬರುತ್ತೆ, ಏನಾಗುತ್ತೆ ಪ್ಲಾನ್ ಹಾಕ್ಸ್ಕೊಂಡೇ ಹಾಕ್ಸ್ಕೊತಾರೆ ಜನ. ಆಯ್ತಾ, ಅವಾಗ ಎಷ್ಟು ಮಿಂಡ ಬರುತ್ತೆ, ಎಷ್ಟು ಕಿಟಕಿ ಬರುತ್ತೆ, ಏನ್ ಬರುತ್ತೆ, ಓಕೆ ಇದರಲ್ಲಿ ಒಂದೇ ಮಾಡಿಸೋದು ಎಷ್ಟಾಗುತ್ತೆ, ಟೀಕ್ ಮಾಡೋದು ಎಷ್ಟಾಗುತ್ತೆ, ಎರಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಒಂದ್ಸಲಿ ಬೇರೆ ಸಾಮಿಲ್ಗೂ ಹೋಗಿ, ಟಿಂಬರ್ ಬಿಟ್ಬಿಟ್ಟು ಸಾಮಿಲ್ಗೆ ಹೋಗಿ ಮರ ನೋಡಿ, ಅದು ಅಲ್ಲೂ ಒಂದು ಕೊಟೇಶನ್ ಹಾಕ್ಸ್ಕೊಳ್ಳಿ. ಟೋಟಲ್ ಟೀಕ್ ಆದ್ರೆ ಏನ್ ಮಾಡುತ್ತೆ, ಎಷ್ಟು ಸೆಲೆ ಬರುತ್ತೆ, ಎಷ್ಟು ಬಜೆಟ್ ಎಷ್ಟು ಕಟ್ ಮಾಡಿ ನಾವು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ತಗೊಂಡು ಇಲ್ಲಿ ಗ್ರೋಸರಿ ಏನಾಗುತ್ತೆ ಸರ್. ಇವಾಗ ಒಂದೇ ಮಾಡಿದ್ರು ಟೀಕ್ ಮಾಡಿದ್ರು ಏನೇ ಮಾಡಿದ್ರು ಕಾರ್ಪೆಂಟರ್ ವರ್ಕ್ಗೆ ಅವ್ನು ಇಷ್ಟೊಂದು ಹಾಕಿ ಹಾಕ್ತಾ ಕೊಡ್ಲೇಬೇಕು. ಅದ್ರಲ್ಲೇನು ತುಂಬಾ ವೇರಿಯೇಷನ್ ಏನ್ ಬರಲ್ಲ ಕಾರ್ಪೆಂಟರ್ಗೆ. ನಾನು ಟೀಕ್ ಮಾಡಿದೀನಿ, ಇದು ಜಾಸ್ತಿ ಹಾಕ್ಬೇಕು, ಒಂದೇ ಮಾಡಿದ್ರೆ ಕಮ್ಮಿ ಹಾಕ್ಬೇಕು, ಆತರ ಅವ್ನು ಒಂದೇ ಮಾಡಿದ್ರು ಅದೇ ಸೆಟ್ರಸ್ ಇಡಬೇಕು, ವಿಂಡೋಸ್ಗೆ ಅದೇ ರೂಮ್ಗಳು ವಾಸ್ಕಲ್ ಇಡಬೇಕು. ಏನು ಅವ್ರು ಮಾಡೋ ಕೆಲಸ ಅಷ್ಟೇ ಇರುತ್ತೆ, ಅವ್ರಿಗೆಲ್ಲ ಹೆಚ್ಚು ಕಡಿಮೆ ಬರಲ್ಲ. ಮರದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಬರುತ್ತೆ. ನಾವೇನ್ ಹೇಳ್ತೀವಿ, ಟಿಂಬರ್ ಅಲ್ಲೂ ಕ್ಯಾಲ್ಕುಲೇಷನ್ ಒಂದು ಕೊಟೇಶನ್ ತಗೊಳ್ಳಿ, ಸಾಮಿಲ್ಗೆ ಹೋಗಿ ಅದು ಎಷ್ಟು ಸರಿ ಅಂತ ಅಲ್ಲೂ ಒಂದು ತಗೊಳ್ಳಿ. ತುಂಬಾ ಜಾಸ್ತಿ ಡಿಫ್ರೆನ್ಸ್ ಬಂತು ಅಂದ್ರೆ ನೀವೇನ್ ಥಿಂಕ್ ಮಾಡ್ತೀರಾ, ನೀವೇ ಮಾಡಿ. ಇಲ್ಲ ಪರವಾಗಿಲ್ಲ, 1 ಲಕ್ಷ 1.25 ಲಕ್ಷಕ್ಕೆಲ್ಲ ಯಾಕೆ, ಮನೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ನಾವು ಕನಸಿನ ಮನೆ ಅಂತ ಯಾರು ಥಿಂಕ್ ಮಾಡಿ ಯಾರು ಮನೆ ಕಟ್ಟಬೇಕು ಅಂತ ಇದ್ರೆ, ನಾನು ಹೇಳೋ ಒಂದು ಇದಕ್ಕೆ ಎಲ್ಲರೂ ಬಜೆಟ್ ಫ್ರೆಂಡ್ ಆಗಿ ಕಟ್ಟಬೇಕು ಅನ್ನೋ ಆಸೆ ಇದ್ದಿರುತ್ತೆ. ಯಾರು ಇದು ಮಾಡ್ಕೊಂಡು ದುಬಾರಿ ಮೈ ಮೇಲೆ ಕಟ್ಟಿದ್ದು ಯಾವ್ದು ನಾವ್ ಹೇಳ್ತಲ್ಲ. ಆದ್ರೆ ಈ ಐಟಮ್ ಲೈಫ್ ಟೈಮ್ ನಿಮ್ಗೆ ಗೊತ್ತಿದ್ದಲ್ಲೇ ಏನಿರುತ್ತೆ, ಇದು ಲೈಫ್ ಟೈಮ್. ಅದು ಬೆಂಡ್ ಆಗೋದಾಗ್ಲಿ, ಮಳೆ ಬಂದಾಗ ಉಸ್ಕೊಳ್ಳೋದಾಗ್ಲಿ. ಒಂದ್ಕಿಂತ ಈಗ ನಂತರ ಈಗ 10 ಜನ ಬಂದ್ರು, ಈ ಮರ ಎಲ್ಲಿ ತಂದ್ರಿ, ಕೆಲಸ ಯಾರು ಮಾಡಿದ್ರು, ಪಾಲಿಶ್ ಯಾರು ಮಾಡಿದ್ರು. ಯಾಕೆಂದ್ರೆ ಅವ್ರ ಮನೆಗಳಲ್ಲಿ ಕೆಡಿಸಿರ್ತಾರೆ, ಕೇಳ್ತಾರೆ. ಅವಾಗ ಇಲ್ಲಿ ಈ ತರ ವಿಷಯ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಓ ಇಲ್ಲ ಅವ್ರು ಇಂಥ ಕಡೆ ತಂದಿದ್ರಂತೆ, ನೀವು ಅಲ್ಲಿ ಹೋಗಿ ಇಂಥ ಕಡೆ ಕೆಲಸ ಮಾಡಿದ್ರಂತೆ, ಈ ತರ ಮೆಟೀರಿಯಲ್ ಯೂಸ್ ಮಾಡಿದ್ರಂತೆ, ಅವಾಗ ಇಷ್ಟು ಅದ್ಭುತವಾಗಿ ಬರಕ್ ಸಾಧ್ಯ. ಸರ್, ಒಂದು ಸಣ್ಣ ಮನೆ, ಒಂದು ಫ್ಲೋರ್ ಮಾತ್ರ ಒಂದು 8ರಿಂದ 10 ಚದರ ಕಟ್ಕತೀವಿ ಅಂದ್ರೆ ಸಾಮಿಲ್ಗೆ ಹುಡುಕೊಂಡು ಒಂದು ಇದಿರಲ್ಲ ಸರ್. ನನ್ನ ಒಂದು ಅನುಭವ, ನಾವಿವಾಗ ಕಟ್ಟಿರೋಂಥ ಇದ್ರ ಪ್ರಕಾರ ವಿಂಡೋಸ್ ಜಾಸ್ತಿ ಬರ್ತದೆ, ವಾಸ್ಕಲ್ ಜಾಸ್ತಿ ಬರ್ತವೆ. ಸ್ವಲ್ಪ ನಾವು ಒಂದು 25ರಿಂದ 30 ಚದರ ಕಟ್ಕೋತಾ ಇದೀವಿ, ಅಥವಾ ಇರೋದಕ್ಕಾಗ್ಲಿ ಬಾಡಿಗೆಗಾಗ್ಲಿ ಅಥವಾ ಏನೇ ಒಂದು ಮಾಡೋದಕ್ಕಾಗ್ಲಿ ಕಟ್ಕೋತಾ ಇದೀವಿ ಅಂತಂದ್ರೆ, ಬಾಡಿಗೆ ಕೊಟ್ಟರು ನಮ್ಮದೇ ಮನೆ ಅಲ್ವಾ ಸರ್. ಅದು ಬೇರೆ ಇರ್ತಾರೆ, ಹೋಗ್ತಾರೆ, ಏನೇ ಇರೋದು ನಮ್ಮದೇ ಮನೆ. ಆ ಥರ ಅಂತ ಅಂದಾಗ ನನ್ನ ಅನುಭವ, ನಾನು ಹೇಳೋ ಪ್ರಕಾರ
ಟಿಂಬರಲ್ಲೂ ಒಂದು 4 ಟಿಂಬರಲ್ಲಿ ಏನು ಕೊಟೇಶನ್ ಹಾಕ್ತೀರಾ, ಸಾಮಿಲ್ಗೆ ಹೋಗಿ ನೋಡಿ ಒಂದ್ಸರಿ, ಅಲ್ಲೂ ಕೊಟೇಶನ್ ಹಾಕ್ತೀವಿ. ಅಂತ ಹ್ಯೂಜ್ ಡಿಫ್ರೆನ್ಸ್ ಅಂತ ಏನು ಬರೋದಿಲ್ಲ. ಬಟ್ ಮನೆ ತುಂಬ ಲಕ್ಸುರಿ, ನೀವು ಏನು ಅನ್ಕೊಂಡಿರ್ತೀರ, ನೀವು ಕನಸಿನ ಮನೆ ಅಂತ ಏನು ಕಟ್ಟೋಕೆ ಅಂತ ಹೋಗ್ತೀರಿ, ಆ ಥರ ಬರಬೇಕು, ಆ ಥರ ಒಂದು ಕಾಣಿಸ್ಬೇಕು, ಬಂದವ್ರಿಗೆ ಲಕ್ಸುರಿಯಾಗಿ ಕಾಣಿಸ್ಬೇಕು ಅಂತ ಅಂದರೆ ಆ ಸಾಮಿಲ್ಗೆ ಹೋಗಿ ದಿಮ್ಮಿಗೆ ಕೂಯಿಸ್ಕೊಂಡು ಸಿಸರ್ ಮಾಡಿ ಅವ್ರು ಹೇಳೋ ಪ್ರಕಾರ ನೀಟಾಗಿ ಮಾಡ್ಕೊಂಬಂದ್ರಿ ಅಂತಂದ್ರೆ, ಈಗ ನೀವೇನ್ ಖುಷಿ ಪಡ್ತಾ ಇದ್ದೀರಾ, ನಮ್ಗೇನ್ ಖುಷಿ ಆಗ್ತದೆ, ಆ ತರ ಬರುತ್ತೆ. ಖುಷಿ ಪಡ್ತೀರಾ ನೀವು ನಿಮ್ಮ ಒಂದು ದುಡ್ಡಲ್ಲೇನೆ. ಪ್ರತಿಯೊಬ್ರು ನೀವು 10 ರೂಪಾಯಿ ಖರ್ಚು ಮಾಡಿದ್ರು, ನೀವು ಸಂಪಾದನೆ ಮಾಡುವಂತ ದುಡ್ಡಲ್ಲೇ ಖರ್ಚು ಮಾಡ್ತೀರಾ. ಆ ದುಡ್ಡಿಗೆ ವ್ಯಾಲ್ಯೂ ಬರಬೇಕು, ಆ ದುಡ್ಡು ಅನ್ಯಾಯ ಆಗ್ಬಾರ್ದು, ಆ ದುಡ್ಡು ಸಮರ್ಪಕವಾಗಿ ಯೂಸ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು 4 ಕಡೆ ವಿಚಾರಿಸಿ ಸಮಯ ಸ್ಪೆಂಡ್ ಮಾಡಿ ನೀವು ಮನೆ ಕಟ್ಟೋದಕ್ಕೆ ಮೇನ್ ಇಂಪಾರ್ಟೆಂಟು. ಆಗ ಮನೆ ತುಂಬಾ ಚೆನ್ನಾಗಿ ನೀವು ಅನ್ಕೊಂಡಿದ್ದ ಮಟ್ಟಿಗೆ ಮನೆ ಬರುತ್ತೆ ಅನ್ನೋದೊಂದು ನನಗೆ ಏನಿಲ್ಲ. ಇವಾಗ ಸ್ನೇಹಿತರೆ ಎಲ್ಲರಿಗೋಸ್ಕರ ನಾನು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ, ನೀವು ಯಾವ ಶಾಮಿಲಿಗಾರ ಹೋಗಿ, ಯಾವ ಟಿಂಬರ್ಗಾರ ಹೋಗಿ, ಯಾವುದು ಈಗ ಸಿಟಿಗಳಲ್ಲೆಲ್ಲ ಒಂದು ಚಿಕ್ಕದಾಗ ಒಂದು ಶೋರೂಮ್ ತರ ಒಂದು ಅಂಗಡಿ ತರ ಮಾಡ್ಕೊಂಡು ರೆಡಿ ಸೈಜನ್ನ ಇಟ್ಟಿರ್ತಾರೆ. ಬಟ್ ಎಲ್ಲೇ ಹೋಗಿ ಒಂದೇ ಮರದ್ದು ವುಡ್ ಇದ್ರೆ ಮಾತ್ರ ಕೊಡಿ ಅಂತ ತಗೊಳ್ಳಿ. ಯಾಕೆಂದ್ರೆ ಈಗ ಸರ್ ಹೇಳಿದ್ರು ಎಲ್ಲ ಕಡೆ ಸಿಗತ್ತೆ ಅಂತ, ಎಲ್ಲ ಕಡೆ ಸಿಗತ್ತೆ ಇಲ್ಲ ಅಂತಲ್ಲ. ಒಂದೇ ಮರ ನಿಮಗೆ ಎಷ್ಟು ಸೆಲೆ ಬೇಕು ಅಷ್ಟು ಸೆಲೆ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ತಗೊಳಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮಗೆ ಗ್ರೈನ್ಸ್ ಮ್ಯಾಚ್ ಆಗಲ್ಲ, ಕಲರ್ ಮ್ಯಾಚ್ ಆಗಲ್ಲ. ಇನ್ನೊಂದು ನಾವೇನು ಈಗ ಕಡೂರು ಲಕ್ಷ ಶಾಮಿಲ್ ಹೇಳ್ತಾ ಇದ್ದೀನಿ, ಆ ಲಕ್ಷ ಶಾಮಿಲ್ನಲ್ಲಿ ನನ್ನ VIP ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಏನಾದ್ರು ಅವ್ರು ನನಗೆ ಕೊಟ್ಟಿರೋಂಥ ಪ್ರಾಮಿಸ್, ಅದು ನೀವು ಡೂಪ್ಲೆಕ್ಸ್ ಕಟ್ತೀರಾ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, 100 ಸೆಲೆ ಮೇಲೆ ನೀವು ವುಡ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಫ್ರೀ ಡೆಲಿವರಿ ಕೊಡೋಕ್ಕೆ ವ್ಯವಸ್ಥೆ ನಾನು ಮಾಡಿದ್ದೀನಿ. ಫ್ರೀ ಡೆಲಿವರಿ ಕೊಡ್ತಾರೆ ಅವರು, ನಿಮ್ಮ ಮನೆ ಬಾಗಿಲಿಗೆ ತಗೊಂಬಂದು. ನೀವೆಲ್ಲಿ ಸ್ಟಾಕ್ ಇಡ್ತೀರಾ ಆ ಜಾಗದಲ್ಲಿ ಯಾವ ತರ ಇಡಬೇಕು, ವುಡ್ಡನ್ನ ಯಾವ್ಯಾವ ತರ ತಿರುಗಿಸ್ಬೇಕು, ಅದು ಟ್ಯೂಬ್ ಲೆವೆಲ್ ಹೆಂಗೆ ರೆಡಿ ಮಾಡಬೇಕು, ಅದನ್ನೆಲ್ಲ ನಿಮಗೆ ಪ್ರಿಪೇರಿಂಗ್ ಅವರೇ ಮಾಡಿಕೊಡ್ತಾರೆ. ಅವಾಗ ಯಾವುದೇ ಕಾರಣಕ್ಕೂ ವುಡ್ ಬೆಂಡು ಬರಲ್ಲ, ಸೀಸನ್ ತುಂಬಾ ಚೆನ್ನಾಗಾಗತ್ತೆ. ಅವ್ರು ಹೇಳೋ ಪ್ರಕಾರ ನೀವು ಇಟ್ಟರೆ, ಅವರು ಹೇಳ್ದಂಗೆ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೀಸನ್ನು. ನೆಕ್ಸ್ಟ್ ಇವಾಗ ನಾನು ಈಗ ಏನು ಎಲ್ಲ ಮನೇನ ವಿಡಿಯೋ ಮಾಡಿದ್ದೀನಿ, ಇವಾಗ ಹೋಗಿ ಎಲ್ಲ ನೀವು ತೋರ್ಸಕ್ಕಾಗಲ್ಲ. ನಾನು ಈ ವಿಡಿಯೋ ನಾವು ಮಾತಾಡ್ತಾನೆ ನಿಮಗೆ ಎಲ್ಲಾನು ರಿವೀಲ್ ಮಾಡ್ತೀನಿ, ತೋರಿಸ್ತೀನಿ, ವಿಂಡೋ ಸೆಟರ್ಸ್ ಎಲ್ಲಾನು ಕೂಡ. ಇನ್ನು ಮುಖ್ಯವಾಗಿ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದ್ರೆ, ಈ ನಮ್ಮ VIP ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ, ಇದೇ ತರ ಒಂದು ಒಳ್ಳೆ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ, ವಿಡಿಯೋ ಮಾಡ್ತಾನೆ ಇರ್ತೀನಿ. ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಅಷ್ಟೇ, ಏನೂ ಇಲ್ಲ. ನೀವು ಇದನ್ನ ವಿಡಿಯೋನ ಮನೆ ಕಟ್ಟೋವಂಥ ಎಲ್ಲರಿಗೂ, ಕಾಂಟ್ರಾಕ್ಟರ್ಗೆ, ಇಂಜಿನಿಯರ್ಗಳಿಗೆ, ಆರ್ಕಿಟೆಕ್ಟ್ಗಳಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅಷ್ಟೇ. ಇನ್ನೇನು ಕೇಳ್ಕೊಳ್ಳಲ್ಲ ನಾವು. ಯಾಕೆಂದ್ರೆ ಇವ್ರು ಏನು ಒಂದು ಮನೆ ಕಟ್ಟಿ ಒಂದು ಒಳ್ಳೆ ಲಕ್ಸುರಿ ಫೀಲ್ ಬಂದಿದೆ, ಇದರ ನಾಟಿ ಟೀಕು ತಗೊಂಬಂದು ಕಟ್ಟಿ ಇವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಷ್ಟು ಖುಷಿ ನೀವು ಪಡ್ಬೇಕು. ನೀವು ಮನೆ ಕಟ್ಟಿದಾಗ ಪಡ್ಬೇಕು ಖುಷಿ. ನಾನು ಇಂಥ ಒಂದು ದುಡ್ಡು ತಂದೆ, ಈಗ ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತ ನೀವು ಖುಷಿ ಪಟ್ಟರೆ ನಾವು ಖುಷಿ ಪಡ್ತೀವಿ, ಸಾಕು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮನೆ ಕಟ್ಟುವಂಥವ್ರಿಗೆ, ಇಂಜಿನಿಯರ್ಗಳಿಗೆ ಎಲ್ಲರಿಗೂ. ಹಾಗೆ ಒಂದು ಮುಂದಿನ ನಾನು ಯಾವ ಒಂದು ಕ್ವಾಲಿಟಿ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಆ ವಿಡಿಯೋ ನಿಮಗೆ ತಲುಪಬೇಕು ಅನ್ನೋದಕ್ಕೋಸ್ಕರ ನೀವು ಅದು ಬೆಲ್ ಐಕಾನ್ ಒಂದು ಒತ್ತಿ ಅಷ್ಟೇ, ಬಿಟ್ಟರೆ ನೀನು ಕೇಳ್ಕೊಳ್ಳಲ್ಲ. ನಿಮ್ಮ ಮನೆ ಮಗ ಮಾದೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ.